ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇವತ್ತು ಮಹರ್ಷಿಯ ಚಿಂತನೆಯಲ್ಲಿ ನಾವು ಋಷ್ಯಶೃಂಗ ಮಹರ್ಷಿಗಳ ಬಗ್ಗೆ ತಿಳಿಯೋಣ. ಜಗನ್ನಾಥದಾಸರು ಹೇಳ್ತಾರೆ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಪರಮ ಭಾಗವತರನ್ನು ಕೊಂಡಾಡಬೇಕು. ಅದು ನಮ್ಮ ಸಾಧನೆಗೆ ಮೂಲ ಅಡಿಪಾಯದಂತೆ ಇದೆ. ನಾವೀಗ ಋಷಿಗಳ ಚಿಂತನೆಯಲ್ಲಿ ನಾವು ಆ ಋಷಿಗಳು ಯಾವಾಗ ಅದನ್ನು ನಡೆಸಿದ್ರು, ಆ ಎಲ್ಲ ಅವರ ಘಟನೆಗಳು ನಡೆದಿತ್ತು, ಆ ಕಾಲಕ್ಕೆ ಹೋಗ್ತೀವಂತೆ. ಆ ಕಾಲದಲ್ಲಿ ಈಗ ಋಷ್ಯಶೃಂಗರು ಆ ಒಂದು ಇದ್ದಂತಹ ಕಾಲಕ್ಕೆ ಭಗವಂತ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಮಾನಸಿಕವಾಗಿ. ಹೀಗೆ ಋಷಿಗಳ ಚಿಂತನೆ ನಮ್ಮಲ್ಲಿ ಧರ್ಮದ ಜಾಗೃತಿಯನ್ನು ಉಂಟು ಮಾಡುತ್ತೆ. ಅದರಿಂದ ಋಷಿಗಳ ಚಿಂತನೆಯನ್ನು ಮನಪೂರ್ವಕವಾಗಿ ಮಾಡೋಣ. ಋಷ್ಯಶೃಂಗ ಮಹರ್ಷಿಗಳು ಮಹಾಮಹಿಮರಾದಂತಹ ವಿಭಾಂಡಕ ಮಹರ್ಷಿಗಳ ಪುತ್ರರಾಗಿದ್ದಾರೆ. ಇವರ ತಾಯಿ ಬ್ರಹ್ಮನ ಶಾಪದಿಂದ ಹೆಣ್ಣು ಜಿಂಕೆಯಾಗಿ ಜನಿಸಿದ್ದಂಥ ಒಬ್ಬ ದೇವತಾ ಸ್ತ್ರೀ ಆಗಿದ್ದಾಳೆ. ಹಾಗಾಗಿ ಅವರಿಗೆ ಹುಟ್ಟುವಾಗಲೇ ಮನುಷ್ಯ ದೇಹವಿತ್ತು, ಆದರೆ ತಲೆಯಲ್ಲಿ ಜಿಂಕೆಯಂತೆ ಒಂದು ಕೊಂಬು ಇತ್ತು. ಅದಕ್ಕೆ ಋಷ್ಯಶೃಂಗರೆಂದು ನಾಮಕರಣ ಮಾಡಿದ್ದಾರೆ ತಂದೆ ಮಗುವಿನ ಒಂದು ಲಾಲನೆ ಪಾಲನೆಯಲ್ಲಿ ಒಂದು ಆಶ್ರಮವಾಸಿಗಳಾಗಿ, ಎಲ್ಲಿ ಆಶ್ರಮದಲ್ಲಿ ಬೆಳೆದಂತಹ ಪುಟ್ಟ ಕಂದ ಋಷ್ಯಶೃಂಗ. ಹೀಗೆ ವೇದಾಧ್ಯಯನ ಸಂಪನ್ನಕ್ಕಾಗಿಯೇ ತನ್ನ ಉಸಿರನ್ನು ಮೀಸಲಿಟ್ಟಂಥವರು ಋಷ್ಯಶೃಂಗರು. ಸದಾ ಕಾಲದಲ್ಲಿಯೂ ತಪಸ್ಸಿನಲ್ಲಿ ನಿರತರಾಗಿ, ತಾವು ಹುಟ್ಟಿದಾಗಿನಿಂದಲೂ ತಪಸ್ಸಿನಲ್ಲಿ ನಿರತರಾದಂತಹ ಮಹಾನುಭಾವರಾಗಿದ್ದಾರೆ. ಅವರು ಒಬ್ಬ ಶ್ರೇಷ್ಠ ಋಷಿಯಾಗಿ ರೂಪುಗೊಳ್ಳಲು ವಿಭಾಂಡಕ ಮಹರ್ಷಿಗಳು ಅವರಿಗೆ ಎಲ್ಲ ರೀತಿಯ ಅಧ್ಯಯನವನ್ನು ಮಾಡಿಸ್ತಾರೆ. ತಂದೆಯೂ ಆಗ್ತಾರೆ, ಗುರುವೂ ಆಗ್ತಾರೆ. ಹೀಗೆ ಅವರು ಹೇಗೆ ಬೆಳೆದಿದ್ದಾರೆ ಅಂದರೆ, ಎಲ್ಲರೂ ಬೆಳವಣಿಗೆ ಕಾಣ್ತಾರೆ ರೀ, ಆದರೆ ಋಷ್ಯಶೃಂಗರ ಒಂದು ಹುಟ್ಟು ವಿಚಿತ್ರ. ಆದರೆ ಅವರ ಬೆಳವಣಿಗೆಯು ಅಂದರೆ ಅವರು ಹೇಗೆ ದೊಡ್ಡವರಾದರು ಅಂದರೆ, ಪುರುಷರನ್ನು ಬಿಟ್ಟು ಬೇರಾರನ್ನೂ ಕಾಣದಂತೆ ಬೆಳೆದವರು. ತನ್ನ ತಂದೆ ಹಾಗೂ ಪುರುಷರನ್ನು ಮಾತ್ರ ನೋಡಿದ್ದಾರೆ, ಆದರೆ ಸ್ತ್ರೀ ಅನ್ನುವಂತಹ ಆ ಒಂದು ಇದನ್ನೇ ನೋಡಿಲ್ಲ, ಭಗವಂತನ ಸೃಷ್ಟಿಯನ್ನೇ ನೋಡಿಲ್ಲದೆ ಬೆಳೆದರು ಅವರು. ಹೀಗೆ ಜಿತೇಂದ್ರಿಯರಾಗಿ ತಪಸ್ಸಿನ ಮೂಲಕ ಸಿದ್ಧಿಯನ್ನು ಸಂಪಾದನೆ ಮಾಡಿದ ಮಹಾನುಭಾವರಾಗಿದ್ದಾರೆ. ಹೀಗೆ ಒಂದು ಆ ಕಾಲದಲ್ಲಿ ಅಂಗರಾಜ್ಯ ಅಂತ ಇತ್ತು. ಅದರಲ್ಲಿ ರೋಮಪಾದ ಅಂತ ಒಬ್ಬ ರಾಜ ಆಳ್ತಾ ಇದ್ದ ಆ ಕಾಲಕ್ಕೆ. ಆ ಒಂದು ಸಲ ಏನಾಯಿತು, ಬ್ರಾಹ್ಮಣರು ಅವನ ಬಳಿಗೆ, ಬ್ರಾಹ್ಮಣರೆಲ್ಲ ಒಂದುಗೂಡಿ ಬಂದರು ರೋಮಪಾದ ಮಹಾರಾಜನ ಹತ್ರ. ಬಂದು ತಾವು ಯಜ್ಞ ಯಾಗಾದಿಗಳು ಮಾಡೋದಕ್ಕೆ ತಮಗೆ ಅನುಕೂಲತೆಯನ್ನು ಮಾಡಿಕೊಡು ಅಂತ ಕೇಳ್ತಾರೆ. ಆಗ ಆಯಿತು, ನಾನು ನಿಮಗೆ ಮಾಡಿಕೊಡ್ತೇನೆ ಅಂತ ಹೇಳಿ ವಚನವನ್ನು ಕೊಡ್ತಾನೆ. ಆಗ ನೀವು ಇಂಥ ದಿನ ಬನ್ನಿ, ಎಲ್ಲವನ್ನ ನಾವು ಕೊಡ್ತೇವೆ ಎಂದಾಗ ಮತ್ತೆ ಬ್ರಾಹ್ಮಣರು ಹೋದಾಗ ನಾನು ಆ ರೀತಿಯ ವಚನವನ್ನೇ ಕೊಟ್ಟಿಲ್ಲ ಅಂತ ಹೇಳಿ ಸುಳ್ಳಾಡಿ ಬಿಡ್ತಾನೆ. ಸುಳ್ಳಾಡಿ ಬ್ರಾಹ್ಮಣರನ್ನು ಹಾಗೆಯೇ ವಾಪಸ್ ಕಳಿಸ್ತಾನೆ. ಆಗ ಇದರಿಂದ ಮನನೊಂದ ಬ್ರಾಹ್ಮಣ, ಆ ಸಮುದಾಯ ಅವನ ದೇಶವನ್ನೇ ತೊರೆದು ಹೊರಟು ಹೋಗ್ತಾರೆ. ನೋಡಿ, ಹಿಂದೆ ಬ್ರಾಹ್ಮಣರಲ್ಲಿ ಅವರ ಸನ್ನಿಧಾನದಿಂದಲೇ ರಾಜ್ಯ ಸುಭಿಕ್ಷವಾಗಿತ್ತು. ಅವರು ಮಾಡುವಂತಹ ಯಾಗ ಯಜ್ಞ ಹೋಮ ಹವನಗಳಿಂದ ಇಡೀ ರಾಜ್ಯ ಸುಭಿಕ್ಷವಾಗಿ ಧರ್ಮ ನೆಲೆಸಿತ್ತು. ಆದರೆ ಮನನೊಂದ ಬ್ರಾಹ್ಮಣರು ಆ ರಾಜ್ಯವನ್ನು ಬಿಟ್ಟು ಹೋದಾಗ ರಾಜ್ಯದಲ್ಲಿ ಯಜ್ಞ ಯಾಗ ಕರ್ಮ ಎಲ್ಲವೂ ನಿಂತು ಹೋಯಿತು. ಇದರಿಂದ ಕೋಪಗೊಂಡಂಥ ಇಂದ್ರದೇವರು ಅಂಗರಾಜ್ಯದಲ್ಲಿ ಮಳೆ ಸುರಿಸುವುದನ್ನೇ ಬಿಟ್ಟುಬಿಟ್ರು. ಹೀಗೆ 12 ವರ್ಷಗಳ ಕಾಲ ಆ ಒಂದು ರಾಜ್ಯಕ್ಕೆ ಕ್ಷಾಮ ಬಂದೊದಗಿತು. ಪ್ರಜೆಗಳೆಲ್ಲ ಬಳಲಿದ್ದಾರೆ. ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಎಲ್ಲವೂ ಸಾಯುವಂತಹ ಸ್ಥಿತಿಗೆ ಬಂತು. ಆಹಾರ ನೀರು ಇಲ್ಲದೆ ಇಂತಹ ಸ್ಥಿತಿ ಬಂದ್ಬಿಡ್ತು. ಆಗ ರಾಜನಿಗೆ ಪಶ್ಚಾತ್ತಾಪವಾಯಿತು. ಯಾಕೆಂದರೆ ತಪ್ಪು ಮಾಡುವಾಗ ತಪ್ಪಿನ ಅರಿವು ಇರೋದಿಲ್ಲ ರೀ. ತಪ್ಪು ನಡೆದ ನಂತರ ಅದಕ್ಕೆ ಆ ದುಷ್ಕರ್ಮಕ್ಕೆ ಫಲವನ್ನು ಉಣ್ಣುವಾಗ ಮನುಷ್ಯನಿಗೆ ಪಶ್ಚಾತ್ತಾಪವಾಗತ್ತೆ. ನಾನು ಹಾಗೆ ಮಾಡಬಾರದಾಗಿತ್ತು. ಬ್ರಾಹ್ಮಣರು ಕೇಳಿದ್ದು ಯಜ್ಞ ಯಾಗಾದಿಗಳಿಗೆ, ಆದರೆ ನಾನು ಅದನ್ನು ಕೊಡದೆ ಧನಲೋಭಿಯಾಗಿ ಅವರನ್ನು ಕಳಿಸಿಬಿಟ್ಟೆ ಅಂತ ಹೇಳಿ ಮನನೊಂದು ಮತ್ತೆ ಎಲ್ಲರನ್ನ
ಕೂಡಿಸಿಕೊಂಡು ಪುರೋಹಿತರನ್ನ ಮಂತ್ರಿಗಳನ್ನು ಕೂಡಿಸಿಕೊಂಡು ಕೇಳ್ತಾನೆ, ಸ್ವಾಮಿ, ಈ ಕುಪಿತರಾಗಿ ಮನನೊಂದು ದೇಶ ಬಿಟ್ಟು ಹೋಗಿರ್ತಕ್ಕಂಥ ಈ ಬ್ರಾಹ್ಮಣರನ್ನು ನಾನು ಹೇಗಾದರೂ ಮಾಡಿ ಮತ್ತೆ ಕರೆತರಬೇಕು, ಇದಕ್ಕೆ ಏನು ಉಪಾಯ ಅಂದಾಗ ಅವರು ಹೇಳ್ತಾರೆ, ಬ್ರಾಹ್ಮಣರನ್ನು ಮನವೊಲಿಸಬೇಕು ಅಂದರೆ ಹೋಗು, ಅವರಿಗೆ ಶರಣಾಗು ಅಂತ ಹೇಳಿ ಉತ್ತರ ಕೊಡ್ತಾರೆ. ಅಷ್ಟೇ ಅಲ್ಲ, ಮಹಾ ತಪಸ್ವಿಯಾದಂತಹ ಋಷ್ಯಶೃಂಗರು ಅಂತ ಒಬ್ಬರು ಇದ್ದಾರೆ, ಅವರನ್ನು ನೀನು ಹೇಗಾದರೂ ಮಾಡಿ ಈ ಅಂಗರಾಜ್ಯಕ್ಕೆ ಬರುವಂತೆ ಮಾಡಪ್ಪ, ಆಗ ಇಲ್ಲಿ ಕ್ಷಾಮ ಆ ಒಂದು ನಿವಾರಣೆ ಆಗತ್ತೆ ಅಂತ ಜ್ಯೋತಿಷ್ಯಕಾರರು ರಾಜನಿಗೆ ಸಲಹೆ ಕೊಡ್ತಾರೆ. ಆ ರುಜು ಸ್ವಭಾವದವನು ಮಹಾಯೋಗಿಯೂ ಆದಂತಹ ಋಷಿಪುತ್ರ ಕಾಲಿಟ್ಟರೆ ಸಾಕು ನಮ್ಮ ದೇಶದಲ್ಲಿ ಮಳೆ ಬೆಳೆ ಸಮೃದ್ಧವಾಗಿ ಆಗತ್ತೆ ಅಂತ ಹೇಳಿ ಜ್ಯೋತಿಷ್ಯ ಹೇಳ್ತಿದೆ ಅಂತ ಹೇಳ್ತಾರೆ. ಆಗ ಆ ಸಲಹೆಯಂತೆ ರಾಜ ಏನು ಮಾಡ್ತಾನೆ, ತನ್ನ ದೇಶವನ್ನು ಬಿಟ್ಟು ಹೋಗದಂಥ ಮಂತ್ರಜ್ಞರಾದಂತಹ ಬ್ರಾಹ್ಮಣರನ್ನೆಲ್ಲ ಮತ್ತೆ ಸಮಾಧಾನ ಪಡಿಸಿ ಅವರನ್ನು ರಾಜ್ಯಕ್ಕೆ ಕರ್ಕೊಂಡು ಬರ್ತಾನೆ. ಆದರೆ ಋಷ್ಯಶೃಂಗರನ್ನು ಕರೆದುಕೊಂಡು ಬರುವಂಥ ಉಪಾಯ ಹೇಗೆ ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಋಷ್ಯಶೃಂಗರು ವಿಭಾಂಡಕ ಮಹರ್ಷಿಗಳ ಪುತ್ರರು. ವಿಭಾಂಡಕ ಮಹರ್ಷಿಗಳು ತಮ್ಮ ತಪಶ್ಚರ್ಯೆಯಿಂದ ಆಶ್ರಮದ ಸುತ್ತ ಒಂದು ರೀತಿಯ ತೇಜಸ್ಸು ಇರುತ್ತೆ. ಅವರ ಆಶ್ರಮದೊಳಗೆ ಯಾರೂ ಪ್ರವೇಶವೇ ಮಾಡ್ತಿರಲಿಲ್ಲ, ಬೇರೆ ಯಾರಿಗೂ ಪ್ರವೇಶವಿರೋದಿಲ್ಲ, ಯಾವ ಸ್ತ್ರೀಗೂ ಅಲ್ಲಿ ಪ್ರವೇಶ ಇಲ್ಲದಂತೆ ಆಗ್ಬಿಟ್ಟಿರುತ್ತೆ. ಸ್ತ್ರೀ ಅನ್ನುವ ಸೃಷ್ಟಿಯನ್ನೇ ನೋಡಿಸದೆ ಬೆಳೆಸಿದಂತಹ ಮಹಾನ್ ಆ ಒಂದು ಋಷಿಗಳನ್ನು ಅವರು ತಾವು ಪಡೆದಿರ್ತಾರೆ. ಆ ರೀತಿ ತಮ್ಮ ಮಗನನ್ನು ಬೆಳೆಸಿರ್ತಾರೆ. ಇಂಥ ಒಂದು ಏನೂ ಇಲ್ಲದೆ ಕೇವಲ ತಪಸ್ಸಿನಲ್ಲಿ ನಿರತರಾಗಿರ್ತಕ್ಕಂಥ ಋಷ್ಯಶೃಂಗರನ್ನು ರಾಜ್ಯಕ್ಕೆ ಕರ್ಕೊಂಡು ಬರುವುದಾದರೂ ಹೇಗೆ? ಯಾವ ಉಪಾಯವೂ ಕಾಣದೆ, ಮಾನವರ ಸ್ತ್ರೀ ಅನ್ನುವ ಪರಿಚಯವೇ ಇಲ್ಲ, ಬೇರೆ ಮಾನವರ ಪರಿಚಯವೇ ಇಲ್ಲದಂತೆ ಇರ್ತಕ್ಕಂಥ ಅವರನ್ನು, ಅವರ ಮನಸ್ಸನ್ನು ಬಾಹ್ಯ ವಿಷಯಗಳ ಕಡೆ ಹೇಗೆ ತಿರುಗಿಸೋದು ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಅವನಿಗೆ ಮತ್ತೆ ಮಂತ್ರಿಗಳು, ಆ ಜ್ಯೋತಿಷ್ಯಕಾರರು ಸಲಹೆ ಕೊಡ್ತಾರೆ. ಋಷಿಪುತ್ರರಾದಂತಹ ಋಷ್ಯಶೃಂಗರನ್ನು ನಾವು ಕರ್ಕೊಂಡು ಬರಬೇಕಾದ್ರೆ ಮನುಷ್ಯ ತಾನು ಆಶ್ಚರ್ಯಕರವಾದದನ್ನು ನೋಡಿದ್ರೆ ಮಾತ್ರ ಹೊರಗೆ ಬರ್ತಾನೆ. ಯಾವುದೇ ಒಂದು ಆಶ್ಚರ್ಯಕರವಾದಂತಹ ಒಂದು ವಸ್ತು ಆಗಿರ್ಬೋದು, ಘಟನೆ ಆಗಿರ್ಬೋದು, ಘಟನೆಯೂ ಅಷ್ಟೇ ಆಶ್ಚರ್ಯಕರವಾದ ಘಟನೆಯನ್ನು ಪದೇ ಪದೇ ಮೆಲುಕು ಹಾಕ್ತಾನೆ ಮನುಷ್ಯ. ಹಾಗೆ ನಮ್ಮ ಮನೆಯ ಮುಂದೆ ಯಾವುದೋ ಆಶ್ಚರ್ಯಕರವಾದಂಥ ಒಂದು ಪ್ರಾಣಿ ಬಂದಿದೆ, ಏನು ಬೇಡರಿ, ನಾವು ಚಿಕ್ಕವರಿದ್ದಾಗ ಮನೆ ಮುಂದೆ ಕರಡಿ ಆಡಿಸೋರು, ಆನೆ ತೊಗೊಂಡು ಬರೋರು ಬರ್ತಿದ್ರು. ನಾವು ಚಿಕ್ಕ ಮಕ್ಕಳು ನೋಡಿ ಕರಡಿ ಅನ್ನೋದು ನಮಗೆ ಆಶ್ಚರ್ಯವಾದ ಸಂಗತಿ. ಅದು ಕರಡಿ ದುಷ್ಟಮೃಗ ಅಂತೆಲ್ಲ ಕೇಳಿರ್ತಿದ್ವಿ, ಅದು ಹೆಂಗಿರತ್ತೆ ನೋಡಬೇಕು ಅಂತ ಮನಸ್ಸಲ್ಲಿತ್ತು. ಮನೆ ಮುಂದೆ ಕರಡಿ ಬಂದಿದೆ ಅಂದರೆ ನಾವೆಲ್ಲ ಗುಂಪುಗೂಡಿ ಹೊರಗೆ ಹೋಗಿ ಆ ಕರಡಿ ಕುಣಿತವನ್ನು ನೋಡಿ ಆನಂದಿಸ್ತಿದ್ವಿ. ಹಾಗೆ ಅವರು ಹೇಳ್ತಾರೆ, ನೀನು ಆಶ್ಚರ್ಯಕರವಾದಂತಹ ಆ ಸ್ತ್ರೀ ಅನ್ನುವ ಸೃಷ್ಟಿಯನ್ನೇ ಅವನು ನೋಡಿಲ್ಲ. ಯಾರು? ಆ ಋಷ್ಯಶೃಂಗರು. ನೀನು ಏನು ಮಾಡು, ಆ ಸ್ತ್ರೀಯರನ್ನು ಕಳಿಸಿ ಅವರನ್ನು ಕರೆಸಿಕೋ. ಆಗ ಯಾರು ಅಂತಹ ಯೋಗಿ ಮುನಿಗಳ ಬಳಿ, ಋಷಿಪುತ್ರರಾದಂತಹ ಋಷ್ಯಶೃಂಗರ ಒಂದು ಬಳಿಗೆ ಹೋಗುವುದಕ್ಕೆ ಯಾರು ತಾನೇ ಒಪ್ಪೋದಕ್ಕೆ? ಮುನಿಗಳು ಶಾಪ ಕೊಟ್ಟರೆ ನಮ್ಮ ಒಂದು ಜನ್ಮ ಅಲ್ಲ, ಜನ್ಮ ಜನ್ಮವೂ ನಾವು ದುಃಖವನ್ನು ಅನುಭವಿಸ್ಬೇಕು ಅಂತ ಯಾರೂ ಮುಂದೆ ಬರೋದಿಲ್ಲ. ಆಗ ರಾಜ್ಯದಲ್ಲಿ ಡಂಗೂರ ಹೊಡಿಸ್ತಾನೆ ರಾಜ. ಯಾರು ಋಷ್ಯಶೃಂಗರನ್ನು, ಯಾರೇ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ, ಋಷ್ಯಶೃಂಗರನ್ನು ನಮ್ಮ ರಾಜ್ಯಕ್ಕೆ ಕರೆದು ತಂದರೆ ನಿಮಗೆ ಇಂತಹ ಬಹುಮಾನ, ಇಂತಹ ಒಂದು ರಾಜ್ಯವನ್ನು, ಇದು ರಾಜ್ಯದ ಭಾಗವನ್ನು ನಾನು ನಿಮಗೆ ಕೊಡ್ತೀನಿ, ಗ್ರಾಮಗಳನ್ನು ಕೊಡ್ತೀನಿ ಅಂತ ಹೇಳಿ ಆ ಒಂದು ಡಂಗೂರವನ್ನು ಹೊಡಿಸ್ತಾನೆ. ಯಾರೂ ಮುಂದೆ ಬರೋದಿಲ್ಲ. ಕೊನೆಗೆ ಅವರನ್ನು ಕೆಣಕುವಂಥ ಧೈರ್ಯ ಯಾರಿಗೂ ಇಲ್ಲ ಅಂತ ಹೇಳಿ ಅಸಾಧ್ಯ ಅಂತ ಕೈ ಚೆಲ್ಲಿ ಕುಳ್ತರಾಗ ಒಬ್ಬ ವೃದ್ಧೆ ಬರ್ತಾಳೆ. ವೃದ್ಧೆ ಮುಂದೆ ಬಂದು, ಗಣಿಕಾ ಸ್ತ್ರೀಲಿ ಅವಳು ವೇಶ್ಯಾಸ್ತ್ರೀ, ಅವಳು ವೃದ್ಧೆಯಾಗಿರ್ತಾಳೆ. ಅವಳು ಬಂದು, ನಾನು ಪ್ರಯತ್ನಿಸ್ತೇನೆ ಸ್ವಾಮಿ, ರಾಜ್ಯಕ್ಕೆ ಒಳಿತಾಗುವಂತೆ. ನನ್ನ ಇಷ್ಟು ವರ್ಷದ ಜೀವನ ನಾನು ನನ್ನ ವ್ಯಾಮೋಹದಲ್ಲಿ ಕೇವಲ ದುಷ್ಕರ್ಮಗಳನ್ನು ಮಾಡಿ ಕಳೆದಿದ್ದೇನೆ. ಇವತ್ತು ಇಡೀ ರಾಜ್ಯಕ್ಕೆ ಒಳಿತಾಗುವುದಾದರೆ ನನ್ನ ಒಂದು ದುಷ್ಟಕರ್ಮಕ್ಕೆ ಅವರು ಋಷಿಮುನಿಗಳು ಶಾಪ ಕೊಟ್ಟರೂ ಪರವಾಗಿಲ್ಲ, ಅದನ್ನು ನಾನು ಶಿಕ್ಷೆಯನ್ನು ಸಂತೋಷವಾಗಿ ಸ್ವೀಕರಿಸ್ತೇನೆ. ನಾನು ಇದಕ್ಕೆ ಪ್ರಯತ್ನ ಪಡ್ತೇನೆ. ಆದರೆ ನನಗೆ ನೀವು ಸ್ವಲ್ಪ ಅನುಕೂಲತೆಗಳನ್ನು, ನಾನು ಹೇಳುವಂಥ ಅನುಕೂಲತೆಗಳನ್ನು ನೀವು ಮಾಡಿಕೊಡಿ ಅಂತ ಕೇಳ್ತಾಳೆ. ಆಗ ರಾಜ ಸಂತೋಷದಿಂದ, ಆಯ್ತಮ್ಮ, ನಿನಗೇನು ಬೇಕು ಹೇಳು, ನಿನಗೆ ಕೇಳುವಂಥ ಎಲ್ಲ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ, ಆಗ ಆ ವೃದ್ಧೆ ತಾನು ಏನೇನು ಬೇಕು ಅಂತ ಎಲ್ಲವನ್ನ ಪಟ್ಟಿ ಕೊಡ್ತಾಳೆ. ರಾಜ ಎಲ್ಲವನ್ನ ರೆಡಿ ಮಾಡಿಕೊಡ್ತಾನೆ. ಆಗ ಆ ವೃದ್ಧೆ ಆ ಅರಣ್ಯಕ್ಕೆ ಪ್ರಯಾಣ ಮಾಡ್ತಾಳೆ. ಎಲ್ಲಿ ಋಷ್ಯಶೃಂಗರು ವಿಭಾಂಡಕ ಮಹರ್ಷಿಗಳು ಆಶ್ರಮವನ್ನು ಕಟ್ಟಿಕೊಂಡಿರ್ತಾರೋ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಬಂದು
ಅಲ್ಲಿ ಆ ಒಂದು ನದಿ ಹರಿತಾ ಇರುತ್ತೆ. ಅಲ್ಲಿ ಒಂದು ತೇಲುವಂತಹ ಆಶ್ರಮ ನೋಡಿ, ಎಂತಹ ಉಪಾಯ ಮಾಡಿದಾಳೆ ಭಗವಂತ. ಆ ಒಂದು ಹೇಗೆ ಆ ಕಷ್ಟ ಕಾಲದಲ್ಲಿ ಮನುಷ್ಯನಿಗೆ ಹೇಗೆ ಬುದ್ಧಿಯನ್ನು, ಆ ಗಾಯತ್ರಿ ಮಂತ್ರ ಹೇಳೋದೇ ಅದಲ್ವಾ, ನಾವು ತತ್ವಾಭಿಮಾನಿಗಳು ಒಳಗೆ ನಿಂತು ಭಗವಂತ ಪ್ರೇರಣೆ ಮಾಡೇ ಬಿಟ್ಟ. ಮಹಾಭಾರತದಲ್ಲಿ ಹೇಳ್ತಾರೆ, ನಮಗೆ ಗೊತ್ತಿರೋದು ಒಂದೇ ಸ್ತೋತ್ರ ರೀ, ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರಯಂತೋ ಭವಂತ ಸರ್ವ ಏವ ಹಿ ಅಂತ. ಆದರೆ ಅದರ ಹಿಂದೆ 2 ಶ್ಲೋಕಗಳಿದೆ ರೀ. ನಮಗೆ ಯಾವ ಒಂದು ಇದರಲ್ಲಿ ಕಷ್ಟಕಾಲದಲ್ಲಿ ನಮಗೆ ಹೇಗೆ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾರೆ, ಹಾಗೂ ನಮ್ಮನ್ನು ರಕ್ಷಣೆ ಮಾಡುವಾಗ ನಮಗೆ ಹೇಗೆ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾರೆ ಅಂತ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ. ನಮಗೆ ಒಂದು ಪ್ರಾರಬ್ಧ ಕರ್ಮಾನುಸಾರ ಒಂದು ನೋಡಿ, ರಾಜನಿಗೆ ಆ ಒಂದು ಬ್ರಾಹ್ಮಣರನ್ನು ಅವಮಾನ ಮಾಡುವಂತಹ ಬುದ್ಧಿ ಬಂತು. ಅದೇ ತತ್ವಾಭಿಮಾನಿಗಳೇ ಆ ಬುದ್ಧಿಯನ್ನು ಕೊಟ್ಟಿದ್ರು. ಆಗ ಅಂತಹ ತತ್ವಾಭಿಮಾನಿಗಳ ಸ್ತೋತ್ರವನ್ನು ಮಾಡಬೇಕಂತೆ. ಯಸ್ಮೈ ದೇವಾಹ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ಸೋವಾಚೀನಾನಿ ಪಶ್ಯತಿ. ಅಂದರೆ ದೇವತೆಗಳು ಯಾವ ವ್ಯಕ್ತಿಗೆ ಅವನ ಪ್ರಾರಬ್ಧ ಕರ್ಮ ಯೋಗ್ಯತೆ ಇತ್ಯಾದಿಗಳಿಗೆ ಅನುಗುಣವಾಗಿ ಪತನವನ್ನು ತಂದುಕೊಡಬೇಕು ಅಂದರೆ ಅಂಥವನನ್ನು ಏನು ಬಂದು ದುಷ್ಟನ ಒಂದು ಶಸ್ತ್ರಾಸ್ತ್ರಗಳಿಂದ ಹಿಡಿದುಕೊಂಡು ಬರೋದಿಲ್ಲ ರೀ, ಅವನ ಬುದ್ಧಿಯನ್ನು ವ್ಯತ್ಯಾಸ ಮಾಡಿಬಿಡ್ತಾರೆ. ಆಗ ಅವನು ನೋಡಿ, ಎಂತಹ ರಾಜ ಬ್ರಾಹ್ಮಣರು ಕೇಳಿದಾಗ ಕೊಡದಂತಹ ಬುದ್ಧಿ ಅವನಿಗೆ ಬಂದುಬಿಡ್ತು. ಅಂತಹ ಆ ತತ್ವಾಭಿಮಾನಿಗಳೇ ಈಗ ಅವನನ್ನು ರಕ್ಷಣೆ ಮಾಡಬೇಕು ಅಂದಾಗ ಅವನ ಮನಸ್ಸಿನಲ್ಲಿ ಪ್ರಾಯಶ್ಚಿತ್ತದ ಬುದ್ಧಿ ಕೊಟ್ಟರು. ಆ ಪ್ರಾಯಶ್ಚಿತ್ತದ ಬುದ್ಧಿಯನ್ನು ಕೊಟ್ಟಂತಹ ತತ್ವಾಭಿಮಾನಿಗಳನ್ನು ಹೀಗೆ ಸ್ತೋತ್ರ ಮಾಡ್ತಾರೆ ಮಹಾಭಾರತದಲ್ಲಿ. ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತು ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್. ಅಂದರೆ ನಾವು ಕನ್ನಡದಲ್ಲಿ ಇದರ ಒಂದು ಭಾವಾರ್ಥ ಕೇಳುವುದಾದರೆ, ಪಶುಗಳನ್ನು ರಕ್ಷಣೆ ಮಾಡ್ತಾರಲ್ಲ, ಈಗ ನೋಡಿ ಕುರಿ ಮತ್ತು ಹಸುಗಳನ್ನು ಹಿಡ್ಕೊಂಡು ಒಬ್ಬ ಪಶುಪಾಲಕ ಒಂದು ಕೋಲನ್ನು ಹಿಡಿದುಕೊಂಡು ಅದನ್ನು ಹೀಗೆ ಹೋಗಿ ಹೀಗೆ ಬನ್ನಿ ಅಂತ ಹೇಳಿ ಅದನ್ನು ಆ ಮಂದೆಯನ್ನು ಕರೆದುಕೊಂಡು ಹೋಗ್ತಾನೆ. ಹಾಗೆ ಪಶುಗಳ ಹಿಂದೆ ಮುಂದೆ ಇದ್ದುಕೊಂಡು ಅವುಗಳ ರಕ್ಷಣೆ ಪೋಷಣೆಗಳನ್ನು ಆ ಪಶುಪಾಲಕ ಹೇಗೆ ನಡೆಸ್ತಾನೋ ಹಾಗೆ ದೇವತೆಗಳು ನಡೆಸೋದಿಲ್ಲ. ನಮ್ಮನ್ನು ರಕ್ಷಣೆ ಮಾಡಬೇಕು ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಆ ಒಂದು ಅವರ ರಕ್ಷಣೆಗೆ ಬೇಕಾದಂತಹ ಬುದ್ಧಿಶಕ್ತಿಯನ್ನು ಒಳಗಿನಿಂದ ಪ್ರೇರಿಸಿ ಅವ್ಯಕ್ತರಾಗಿದ್ದುಕೊಂಡು ಅವರ ಮೂಲಕವೇ ಅವರನ್ನು ರಕ್ಷಣೆ ಮಾಡ್ತಾರೆ ಅಂತ. ಅದಾದ ನಂತರ ಬರೋದು ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣ ಅನ್ನುವಂತಹ ಸ್ತೋತ್ರ. ತತ್ವಾಭಿಮಾನಿ ದೇವತೆಗಳೇ, ನಿಮ್ಮಲ್ಲಿ ನಿಂತು, ಅಂದರೆ ಭಗವಂತ ನಮ್ಮಲ್ಲಿರುವ ಭಗವಂತ ಮುಖ್ಯಪ್ರಾಣನಲ್ಲಿ ನಿಂತು ಆ ತತ್ವಾಭಿಮಾನಿಗಳಲ್ಲಿ ಹೇಗೆ ಪ್ರೇರಣೆ ಮಾಡ್ತಾನೋ ಆ ರೀತಿ ಮನುಷ್ಯನ ಒಂದು ಬುದ್ಧಿ ವ್ಯತ್ಯಸ್ತವಾಗಿ ಆ ಒಂದು ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ, ಆ ಒಂದು ಗಣಿಕಾ ಸ್ತ್ರೀಗೆ ನೋಡು, ದೇವರು ರಕ್ಷಣೆ ಮಾಡಬೇಕು ಅಂತ ಆ ವೃದ್ಧೆಯಲ್ಲಿ ಬುದ್ಧಿ ಪ್ರೇರಣೆ ಮಾಡಿದ. ಅವಳು ತೇಲುವಂತಹ ಒಂದು ಆಶ್ರಮವನ್ನು ನದಿಯ ದಡದಲ್ಲಿ, ಆಶ್ರಮ ಭೂಮಿ ಮೇಲೆ ಕಟ್ಕೋಬೇಕು, ಆದರೆ ಆ ವೃದ್ಧೆ ತೇಲುವಂತಹ ನದಿಯಲ್ಲಿ ಆ ಒಂದು ದೋಣಿ, ಆ ದೋಣಿ ಆಶ್ರಮದಂತೆ ಇತ್ತು. ಅದು ತೇಲುವಂಥ ಆಶ್ರಮ, ಅದನ್ನು ಆ ಒಂದು ನಿರ್ಮಿಸಿಕೊಡಬೇಕು ಅಂತ ರಾಜನನ್ನು ಕೇಳಿದ್ಲು. ರಾಜಭಟರು ಎಲ್ಲವನ್ನ ತಯಾರು ಮಾಡಿ ನೋಡುವುದಕ್ಕೆ ಕೃತಕವಾಗಿದ್ದು ಅಂತ ಅನ್ನಿಸಲೇಬಾರದು, ಆ ರೀತಿ ಸಹಜವಾದಂಥ ಆಶ್ರಮವನ್ನು ತೇಲಬೇಕದು. ಅಂಥ ಆಶ್ರಮವನ್ನು, ಅದು ಮೂಲತಃ ದೋಣಿಯೇ ಆದರೆ ಆಶ್ರಮದಂತೆ ಇತ್ತು. ಕೃತಕವಾದಂತಹ ಪಕ್ಷಿ, ಜಿಂಕೆ ಮುಂತಾದವುಗಳಿಂದ ಕೂಡಿ ಆಶ್ರಮ ಬಹಳ ಸುಂದರವಾಗಿ ಇತ್ತು. ಈ ನೌಕಾಶ್ರಮ ಅಂತ ಹೇಳ್ತಾರೆ. ನೌಕಾ ಆಶ್ರಮದಲ್ಲಿ ಇರ್ತಕ್ಕಂಥ ಅವಳು ಪರಿಚಾರಿಕೆಯ ಮುಖಾಂತರ ವಿಭಾಂಡಕ ಮುನಿಗಳ ವಲನಗಳನ್ನು ತಿಳ್ಕೊತಾ ಇದ್ಲು. ಮುನಿಗಳು ಎಷ್ಟು ಹೊತ್ತಿಗೆ ಹೊರಗೆ ಹೋಗ್ತಾರೆ, ಅವರ ದಿನನಿತ್ಯದ ಕಾರ್ಯಕ್ರಮಗಳು ಏನು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಎಲ್ಲರ ಮೂಲಕ, ಕಾಡು ಮನುಷ್ಯರುಗಳು ಇರ್ತಾರಲ್ಲ ಅವರೆಲ್ಲರನ್ನ ಅದು, ಯಾಕೆಂದರೆ ಸ್ತ್ರೀಯಾಗಿ ಅವಳು ಹೋಗೋ ಹಾಗಿಲ್ಲ, ಆಶ್ರಮದ ಸುತ್ತಮುತ್ತವೂ ಅವಳಿಗೆ ಪ್ರವೇಶವಿಲ್ಲ. ಅವರು ಅನೇಕರನ್ನು ಅವಳು ಸಲಹೆ ಪಡೆದುಕೊಂಡು ಅವರನ್ನು ಬಳಸಿಕೊಂಡು ವಿಭಾಂಡಕ ಮುನಿಗಳು ಅವರ ದಿನಚರಿಯನ್ನು ತಿಳ್ಕೊತಾ ಇದ್ಲು. ಒಮ್ಮೆ ಅವರು ಆಶ್ರಮದಲ್ಲಿ ಸಮಿತ್ತುಗಳನ್ನು ತರೋದಕ್ಕೆ ಹೋಗುವಂಥ ಸಮಯವನ್ನು ತಿಳಿದು ಅತಿ ಚತುರಿಯಾದಂತಹ ತನ್ನ ಮಗಳೊಬ್ಬಳಿದ್ಲು. ಅವಳನ್ನು ಮಂದಹಾಸದಿಂದ ಕೂಡಿರ್ತಿದ್ಲು. ಯಾವಾಗಲೂ ಅವಳನ್ನು
ಋಷ್ಯಶೃಂಗರ ಆಶ್ರಮದಲ್ಲಿ ಅದರ ಮುಂದೆ ಆಶ್ರಮದೊಳಗೆ ಹೋಗುವ ಪ್ರವೇಶಕ್ಕೆ ಯಾರಿಗೂ ಇರಲಿಲ್ಲ. ಆದರೆ ಹೊರಗಡೆ ಸುತ್ತಮುತ್ತ ಋಷ್ಯಶೃಂಗರು ತಾವು ಸಂಧ್ಯಾವಂದನೆಯ ಆಚಮನ ಮಾಡಿದಂತಹ ನೀರನ್ನು ಚೆಲ್ಲುವುದಕ್ಕೆ ಆಶ್ರಮದಿಂದ ಹೊರಗೆ ಬರ್ತಾರೆ. ಅಂತ ಸಮಯವನ್ನು ನೋಡಿಕೊಂಡು ನೀನು ಹೋಗಿ ಈ ರೀತಿ ಮಾತನಾಡಿಸು ಅಂತೆಲ್ಲ ಹೇಳಿಕೊಡ್ತಾಳೆ. ಆಗ ಅವಳು ಬಂದು ಮಂದಹಾಸದಿಂದ ಋಷ್ಯಶೃಂಗರನ್ನ, ತಾಪಸೋತ್ತಮ, ಈ ದಿವ್ಯ ಆಶ್ರಮ ಹೆಂಗೆ ಹೊಳಿತಾ ಇದೆ, ಇಂತಹ ದಿವ್ಯಾಶ್ರಮ ಇದು, ಇದರಲ್ಲಿರ್ತಕ್ಕಂಥ ಎಲ್ಲ ತಪಸ್ವಿಗಳು ಕುಶಲರಾಗಿದ್ದಾರಾ, ನಿಮಗೆ ಬೇಕಾದಂತಹ ಕಂದ, ಮೂಲ, ದರ್ಭೆ, ಸಮಿತ್ತು ಮುಂತಾದವು ಇಲ್ಲಿ ಯಥೇಚ್ಛವಾಗಿ ಸಿಗುತ್ತಾ ಇದೆಯಾ, ತಪಸ್ವಾಧ್ಯಾಯಗಳು, ಅಗ್ನಿಹೋತ್ರಗಳು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಆಗ ಋಷ್ಯಶೃಂಗರು ಆಕೆಯನ್ನು ನೋಡಿದಾಗ ಅವಳು ಅನ್ನೋದು ಅವರಿಗೆ ಗೊತ್ತೇ ಇಲ್ಲ, ಅವನು ಒಬ್ಬ ತಾಪಸಿ ಅಂತ ತಿಳಿದು ಮಾತನಾಡಿಸ್ತಾರೆ. ಆಗ ನಿಶ್ಚಿತವಾಗಿಯೂ ನೀವು ಜ್ಯೋತಿಯಂತೆ ಬೆಳಗ್ತಾ ಇದೆಯಾ ಅಂತ ಹೇಳಿ, ಅಯಾಚಿತವಾಗಿ ನೀನು ಒಂದು ಅತಿಥಿಯಂತೆ ಬಂದಿದೆಯಾ ನಮ್ಮ ಆಶ್ರಮಕ್ಕೆ, ನೀನು ಬಾ, ನಮ್ಮ ಆಶ್ರಮದಲ್ಲಿ ಅತಿಥಿಗಳನ್ನು ಸತ್ಕಾರ ಮಾಡುವುದು ನಮ್ಮ ಧರ್ಮ, ಹಾಗಾಗಿ ನೀನು ಬಾ, ಈ ಕುಶಾಸನದ ಮೇಲೆ ಉಪವಿಷ್ಟನಾಗು, ಎಲೆ ಬ್ರಾಹ್ಮಣ, ಸಾಕ್ಷಾತ್ ದೇವತೆಯಂತೆ ನೀನು ಕಾಣುತ್ತಿದೆಯಲ್ಲ, ಇಂತಹ ಒಂದು ಇದನ್ನು ಪಡೆಯೋದಕ್ಕೆ ನೀನು ಯಾವ ವ್ರತವನ್ನು ಆಚರಣೆ ಮಾಡಿದೆ ಅಂತೆಲ್ಲ ಕೇಳ್ತಾನೆ. ಆಗ ವೇಶ್ಯಾಪುತ್ರಿ ಮನಸ್ಸಿನಲ್ಲಿ ಭಯವಿದೆ, ಆದರೆ 3 ಯೋಜನೆಗಳ ದೂರದಲ್ಲಿ ನಮ್ಮ ಆಶ್ರಮವಿದೆ, ಅದು ಬಹಳ ರಮ್ಯವಾಗಿದೆ. ಅವರಿಗೆ ಕೇಳಿದಂಥ ಯಾವುದಕ್ಕೂ ಉತ್ತರ ಕೊಡದೆ ತಾನೇ ಮಾತಾಡಿ ನನ್ನ ಆಶ್ರಮ ಇಲ್ಲಿಂದ ಒಂದು 3 ಯೋಜನೆಗಳ ದೂರ ಇದೆ, ನೀನು ನಮ್ಮ ವ್ರತದ ನಿಯಮದಂತೆ ಅಭಿವಾದನ, ಅರ್ಘ್ಯಪಾದ್ಯ ಯಾವುದನ್ನು ನಾವು ಸ್ವೀಕರಿಸೋದಿಲ್ಲ, ಹಾಗಾಗಿ ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಹೇಳಿ ಒಂದು ರಾಜಭೋಗ್ಯವಾದಂತಹ ಭಕ್ಷ್ಯಗಳನ್ನು, ಆ ಒಂದು ಹಣ್ಣುಗಳನ್ನು ಎಲ್ಲವನ್ನ ಋಷ್ಯಶೃಂಗರಿಗೆ ಅವರು ಕೊಡ್ತಾಳೆ. ಆಗ ಅದು ನೋಡುವುದಕ್ಕೆ, ಆಗ ಆ ಋಷ್ಯಶೃಂಗರು ಎಂದೂ ಆ ರೀತಿಯ ಹಣ್ಣು ಹಂಪಲುಗಳನ್ನು ನೋಡೇ ಇಲ್ಲ. ಅದನ್ನು ದೇವರಿಗೆ ಸಮರ್ಪಣಿಸಿ ಅವರು ಆ ಒಂದು ಸುಗಂಧಮಯವಾದಂಥ ಹೂವಿನ ಹಾರವನ್ನು ತಂದಿರ್ತಾಳೆ. ಅದನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿ ಅಂತ ಹೇಳಿ ದೇವರಿಗೆ ಸಮರ್ಪಣೆ ಮಾಡಿಸಿ ಋಷ್ಯಶೃಂಗರಿಗೆ ನೀವು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೊಟ್ಟು, ತನ್ನ ಒಂದು ಹಾವಭಾವಗಳಿಂದ ಆ ರುದ್ರದೇವರು ತಾಂಡವ ನೃತ್ಯವನ್ನು ಮಾಡಿದಂತೆ ಇವರಿಗೆ ಹಾಗನ್ನಿಸ್ತಿದೆ ನೋಡಿ. ಮನಸ್ಸಿನಂತೆ ಮಹಾದೇವ ಅಂತ ಒಂದು ಗಾದೆ ಇದೆ. ಇವಳ ಮನಸ್ಥಿತಿ ಬೇರೆ, ಆದರೆ ಋಷ್ಯಶೃಂಗರ ಮನಸ್ಥಿತಿಯೇ ಬೇರೆ. ಆ ನಾಟ್ಯವನ್ನು ನೋಡಿದಾಗ ಅವರಿಗೆ ರುದ್ರದೇವರ ತಾಂಡವ ನೃತ್ಯ ನೆನಪಿಗೆ ಬರುತ್ತಂತೆ. ಹೀಗೆ ಚೆಂಡು ತಂದಿರ್ತಾಳೆ. ಆ ಚೆಂಡಿನಾಟದಿಂದ ಚೆಂಡು ಕೆಳಗೆ ಹಾಕೋದು, ಮೇಲೆ ಬರೋದು, ಅದನ್ನೆಲ್ಲ ನೋಡಿ ಅದನ್ನು ಬೆರಗುಗೊಳಿಸ್ತಾರೆ. ಆ ಅಗ್ನಿಹೋತ್ರ ಮಾಡೋದಕ್ಕೆ ಹೊತ್ತಾಯಿತು ನನಗೆ ಅಂತ ಇಷ್ಟೆಲ್ಲ ಮಾಡಿ ಅರ್ಧದಲ್ಲಿ ನಿಲ್ಲಿಸಿ ಅವಳು ಆ ಒಂದು ಅಗ್ನಿಹೋತ್ರಕ್ಕೆ ನಮಗೆ ಸಮಯವಾಯಿತು ಅಂತ ಹೇಳಿ ಹೊರಟು ಬಿಡ್ತಾಳೆ ಮೆಲ್ಲನೆ. ಅವಳು ಹೋದೊಡನೆ ಆ ಋಷಿಗಳು ಆಶ್ಚರ್ಯಕರವಾದಂತಹ ಒಂದು ವಿಷಯವನ್ನು ನೋಡಿದ್ರಲ್ಲ. ಆ ಚೆಂಡಿರಬಹುದು, ಆಶ್ಚರ್ಯಕರವಾದ ತಿಂಡಿ ತಿನಿಸುಗಳಿರ್ಬೋದು, ಹಣ್ಣುಗಳಿರ್ಬೋದು, ಇದೆಲ್ಲವನ್ನು ನೋಡಿದ್ರಲ್ಲ. ಆಗ ಆಶ್ರಮಕ್ಕೆ ತಂದೆ ಬಂದ್ರೂ ಅವರಿಗೆ ತಿಳಿಯೋದೇ ಇಲ್ಲ, ಅವರ ಮನಸ್ಸಿನಲ್ಲಿ ಇದೇ ಒಂದು ಬಂದುಬಿಟ್ಟಿರುತ್ತೆ. ಆಗ ಆ ಮಗನ ಆ ಸ್ಥಿತಿಯನ್ನು ನೋಡ್ತಾರೆ ವಿಭಾಂಡಕರು. ಮಗು, ಅಗ್ನಿ ಕಾರ್ಯಕ್ಕೆ ನೀನು ಸಮಿತ್ತುಗಳನ್ನು ತರಬೇಕು ಅಂತ ಹೇಳಿದ್ದೆ ಅಲ್ವಾ, ಸೃಕ್ಸುವ ಅವೆಲ್ಲವನ್ನು ಪರಿಶುದ್ಧ ಮಾಡಿ ಹೋಮದ್ರವ್ಯಕ್ಕಾಗಿ ಹಸು ಕರುವನ್ನು ನೀನು ತಂದೇ ಇಲ್ವಲ್ಲ, ನಿನ್ನ ಬುದ್ಧಿ ಯಾಕೆ ಈ ರೀತಿ ವಿಪರೀತವಾಗಿದೆ, ಇವತ್ತು ನಮ್ಮ ಆಶ್ರಮಕ್ಕೆ ಯಾರು ಬಂದಿದ್ರು ಅಂತ ಕೇಳ್ತಾರೆ. ಆಗ ಋಷ್ಯಶೃಂಗರು ಹೇಳ್ತಾರೆ, ಅಪ್ಪ, ಇಂದು ನಮ್ಮ ಆಶ್ರಮಕ್ಕೆ ಒಬ್ಬ ಬ್ರಹ್ಮಚಾರಿ ಬಂದಿದ್ದ. ಅವನು ತಲೆ ತುಂಬ ಹೊಳಪಾದಂತಹ ಕೇಶರಾಶಿ ಇತ್ತು, ಚಿನ್ನದ ಬಣ್ಣದಂತೆ ಅವನ ಮೈ ಇತ್ತು. ನೀನು ವರ್ಣಿಸ್ತಿದ್ಯಲ್ಲ ದೇವತೆಗಳು ಹೀಗಿರ್ತಾರೆ ಅಂತ, ಆ ರೀತಿ ಇದ್ದ ಅವನ ಕಂಠದಲ್ಲಿ ಹಾರವು ಥಳಥಳಿಸ್ತಾ ಇತ್ತು. ಅದೆಂಥದೋ ಒಂದು ಕಲ್ಲಿನಿಂದ ಕೂಡಿದಂಥ ಹಾರಗಳು, ಮಿಂಚಿನ ಕಾಂತಿ ಹೊಡ್ತಿದ್ದು. ಕಾಲಿಗೆ ಏನೋ ಕಟ್ಟಿಕೊಂಡಿದ್ದಪ್ಪ ಅವನು ಆ ಹೆಜ್ಜೆ ಇಟ್ಟಾಗಲೆಲ್ಲ ಅದು ಇಂಪಾದ ಧ್ವನಿ ಮಾಡ್ತಿತ್ತು ಅಪ್ಪ. ಅವನ ಹತ್ತಿರ ಒಂದು ಹಣ್ಣು, ನಾವು ದಿನನಿತ್ಯ ಒಂದು ಹಣ್ಣನ್ನು ನೋಡ್ತೀವಲ್ಲ, ಆ ಹಣ್ಣಿನಂತೆ ಒಂದು ದುಂಡಾದ ಪದಾರ್ಥವಿತ್ತು ಅಪ್ಪ. ಆ ಬ್ರಹ್ಮಚಾರಿ ಅದನ್ನು ನೆಲಕ್ಕೆ ಅಪ್ಪಳಿಸಿದರೆ ಅದು ಒಡೆದು ಹೋಗಿಲ್ಲ, ಅದು ಅಂತರಿಕ್ಷಕ್ಕೆ ಹಾರಿ ಗಿರಗಿರನೆ ತಿರುಗ್ತಾ ಕೆಳಗೆ ಬೀಳ್ತಾ ಇತ್ತು. ಆಗ ಆ ಬ್ರಹ್ಮಚಾರಿ ಅದನ್ನು ಹಿಡ್ಕೋತಾ ಇದ್ದ. ಹೀಗೆ ನಾನು ಕೊಟ್ಟ ಹಣ್ಣುಗಳನ್ನು ಅವನು ತಿನ್ನಲಿಲ್ಲಪ್ಪ, ಆದರೆ ಅವನು ತಂದಿದ್ದ ಹಣ್ಣುಗಳನ್ನು ನನಗೆ ಕೊಟ್ಟ. ಅದರಲ್ಲಿ ತೊಗಟೆ ಆಗಲಿ ನಾರಾಗಲಿ ಏನೂ ಇಲ್ಲ, ಅದನ್ನು ತುಂಬ ಅತ್ಯಂತ ರುಚಿಕರವಾಗಿತ್ತು ಅಂತ ಹೇಳಿದಾಗ, ಅವನು ಹೊರಟು ಹೋಗಿದ್ದು ನನಗೆ ಆ ಆಶ್ಚರ್ಯವನ್ನು ನೋಡಿದ ನನ್ನ ಮನಸ್ಸು ಅದನ್ನೇ ಮತ್ತೆ
ಮೆಲುಕು ಹಾಕ್ತಿದೆ ಅಂತ ಹೇಳ್ತಾನೆ. ಆದರೆ ಅಷ್ಟು ಪ್ರಾಮಾಣಿಕ ಮಹರ್ಷಿಗಳು ಆಗಿನ ಕಾಲದಲ್ಲಿ ಏನಿತ್ತು ಅದನ್ನು ತನ್ನ ತಂದೆಯ ಮುಂದೆ ಹೇಳಿದಾಗ ಆಗ ವಿಭಾಂಡಕರು ಮಗನ ವಿವರಣೆಯಿಂದ ಬಂದಂತಹ ವ್ಯಕ್ತಿ ಸ್ತ್ರೀಯೇ ಆಗಿದ್ದಾಳೆ ಅಂತ ಊಹಿಸ್ತಾರೆ. ಆಗ ಮಗುವಿಗೆ ಹೇಳ್ತಾರೆ, ಮಗು ಅವನು ರಾಕ್ಷಸನಾಗಿದ್ದಾನೆ, ನಮ್ಮ ತಪಸ್ಸಿಗೆ ತೊಂದರೆ ಮಾಡೋದಕ್ಕಾಗಿ ಈ ರಾಕ್ಷಸರು ಮನಮೋಹಕ ರೂಪಗಳನ್ನು ಧರಿಸಿ ತಿರುಗ್ತಾ ಇರ್ತಾರೆ. ಅದರಿಂದ ಬಹಳ ಕಾಲದಿಂದ ನೀನು ತಪಸ್ಸು ಮಾಡಿ ಗಳಿಸಿರ್ತಕ್ಕಂಥ ಈ ಒಂದು ಎಲ್ಲವನ್ನ ತಪಶಕ್ತಿಯನ್ನು ಉತ್ತಮ ಲೋಕಗಳಿಗೆ ಹೋಗೋದಕ್ಕೆ ನಮಗೆ ಉಪಯೋಗ ಆಗುವಂತಹ ತಪಶಕ್ತಿಯನ್ನು ಕಳೆದು ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡುವಂಥವರ ಸಹವಾಸ ನಾವು ಮಾಡಬಾರ್ದು, ಅವರನ್ನು ನೋಡಲೂಬಾರದು. ಅವರು ಕೊಟ್ಟ ಹಣ್ಣು ಪಾನೀಯ ಯಾವುದನ್ನು ನಾವು ಸ್ವೀಕರಿಸೋದಕ್ಕೆ ಅದು ಯೋಗ್ಯವಲ್ಲ ಅಂತ ಹೇಳ್ತಾರೆ. ಆ ನಂತರ ಸ್ವಲ್ಪ ದಿನಗಳು ಕಳೆಯುತ್ತೆ, ಮತ್ತೆ ಬರೋದಿಲ್ಲ. ಆವಾಗ ಋಷ್ಯಶೃಂಗ ತನ್ನ ತಂದೆಯ ಮಾತಿನಂತೆ ಇನ್ನೆಂದೂ ಅವರ ಒಂದು ನನ್ನ ನೆನಪ ಬಾಡ್ಕೋಬಾರ್ದು ಅಂತ ಹೇಳಿ ತನ್ನ ಒಂದು ದಿನನಿತ್ಯದ ದಿನಚರಿಯಲ್ಲಿ ಕಳೆದು ಹೋಗ್ತಾನೆ. ಆ ನಂತರ ಸ್ವಲ್ಪ ದಿನಗಳು ಕಳೆಯುತ್ತೆ. ಆ ನಂತರ ಮತ್ತೆ ಆ ವೇಶ್ಯೆಯ ಮಗಳು ಮತ್ತೆ ಬರ್ತಾಳೆ. ಬಂದಾಗ ನಾನು ತಾಪಸಿ, ಆಗ ಅವನು ಹೇಳ್ತಾನೆ, ಈ ರಾಕ್ಷಸ ಈ ರೂಪದಲ್ಲಿ ಬಂದಿರಬಹುದಾ ಅಂತ ಅನ್ಸುತ್ತೆ. ಆದರೆ ನೋಡಿ, ಆಗಲೇ ನಾವು ಕೇಳಿದ್ವಿ, ನಮೋಸ್ತು ತಾತ್ವಿಕಾ ದೇವ ಯಸ್ಮೈ ನಮೋಸ್ತು ತಾತ್ವಿಕಾ ದೇವ ವಿಷ್ಣು ಭಕ್ತಿ ಪರಾಯಣ ಅಂದಂಗೆ ತತ್ವಾಭಿಮಾನಿಗಳು ಹೇಗೆ ಬುದ್ಧಿ ಪ್ರೇರಣೆ ಮಾಡ್ತಾರೋ ಹಾಗೆ ಮನುಷ್ಯನ ಜೀವನ ನಡೆಯುತ್ತೆ. ಇಷ್ಟೆಲ್ಲ ವಿಭಾಂಡಕ ಋಷಿಗಳು ಹೇಳಿದ್ರು. ಅವಳನ್ನು ನೋಡಿದ ತಕ್ಷಣ ಮತ್ತೆ ಸ್ನೇಹದಿಂದ ಮಾತನಾಡಿಸ್ತಾನೆ. ಆ ತಾಪಸಿ ನೀನು ಬಾ ಅಂತ ಹೇಳಿ ಆ ಋಷ್ಯಶೃಂಗರು ಅವರನ್ನು ಜೊತೆ ಸ್ನೇಹದಿಂದ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಆಗ ಅವಳು ಹೇಳ್ತಾಳೆ, ಸ್ವಾಮಿ ಇವತ್ತು ನೀವು ನಮ್ಮ ಆಶ್ರಮಕ್ಕೆ ಬರಬೇಕು, ಅತಿಥಿಗಳಾಗಿ ನೀವು ನಮ್ಮ ಆಶ್ರಮಕ್ಕೆ ಬರಬೇಕು ಅಂತ ಹೇಳಿ ಆ ಆಶ್ರಮ ರೂಪದಲ್ಲಿ ಇರ್ತಕ್ಕಂಥ ನಾವೆಯ ಬಳಿ ಅವಳು ಕರ್ಕೊಂಡು ಹೋಗ್ತಾಳೆ. ಆಗ ಆ ನಾವೆಯ ಒಳಗೆ, ಆ ಆಶ್ರಮದೊಳಗೆ ಬಂದು ಅವನನ್ನು ಅತ್ಯಂತವಾದ ಭಕ್ತಿಯಿಂದ ಅವರಿಗೆ ಆದರ ಉಪಚಾರಗಳನ್ನೆಲ್ಲ ಮಾಡ್ತಿರುವಾಗ ಅವರು ಕಾಲಿಟ್ಟ ಕ್ಷಣದಲ್ಲಿ ಆ ನಾವೇ ಚಲಿಸ್ತಾ ಇದೆ. ಆದರೆ ಚಲಿಸ್ತಿದೆ ಎನ್ನುವ ಒಂದು ಅರಿವೇ ಇಲ್ಲದಂತೆ ಚಲಿಸ್ತಾ ಇದೆ. ಅಂತಹ ಚಾಕಚಕ್ಯತೆಯಿಂದ ಆ ನಾವೆಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ನಾವಿಕರು. ಹೀಗೆ ಅದು ಅಂಗದೇಶವನ್ನು ಪ್ರವೇಶ ಮಾಡೇ ಬಿಡ್ತು. ಅಂಗದೇಶದಲ್ಲಿ ಋಷ್ಯಶೃಂಗರಿಂದ ಕೂಡಿದಂತಹ ನಾವೇ ಇನ್ನೂ ಆ ಅಂಗದೇಶದಲ್ಲಿ ಕಾಲಿಡುತ್ತಿದ್ದಂತೆಯೇ ದೇವೇಂದ್ರ ಯಥೇಚ್ಛವಾಗಿ ಮಳೆ ಬಂದೇ ಬಿಡ್ತು. ಪರಮ ಸಂತುಷ್ಟನಾದಂತಹ ರಾಜ ಆ ಒಂದು ತನ್ನ ಮಗಳಾದಂತಹ ಶಾಂತಾದೇವಿಯನ್ನು ಋಷ್ಯಶೃಂಗರಿಗೆ ಕೊಟ್ಟು ವಿವಾಹ ಮಾಡಿಕೊಡ್ತಾನೆ. ಈಗ ನೋಡಿ, ವಿಭಾಂಡಕರಿಗೆ ಇದು ಯಾವುದೂ ಗೊತ್ತಿಲ್ಲ. ವಿಭಾಂಡಕರನ್ನು ಕರೆಸ್ಬೇಕಲ್ಲ ವಿವಾಹಕ್ಕೆ. ಆಗ ಅವನಿಗೆ, ರಾಜನಿಗೆ ಭಯವಿರುತ್ತೆ. ವಿಭಾಂಡಕರು ನಮಗೆ ಏನು ಒಂದು ಇದನ್ನು ಮಾಡ್ತಾರೋ, ಯಾವ ರೀತಿಯಲ್ಲಿ ಶಾಪ ಕೊಡ್ತಾರೋ ಅಂತ. ಆಗ ಅವನು ತಮ್ಮ ಪುತ್ರನ ಬಂದಿಲ್ಲ, ಎಲ್ಲೂ ನೋಡಿಲ್ಲ, ಜ್ಞಾನ ದೃಷ್ಟಿಯಿಂದ ನೋಡ್ತಾರೆ. ನೋಡಿದಾಗ ವಿಭಾಂಡಕರಿಗೆ ಗೊತ್ತಾಗುತ್ತೆ, ಋಷ್ಯಶೃಂಗರನ್ನು ಈ ರೀತಿ ಒಂದು ರಾಜ್ಯದ ಒಂದು ಇದಕ್ಕಾಗಿ, ರಾಜ್ಯದ ಒಳಿತಿಗಾಗಿ ರಾಜ ತಾನು ತನ್ನ ಮಗ ಒಂದು ಪರೋಪಕಾರಕ್ಕಾಗಿ ಹೋಗಿದ್ದಾನೆ ಅಂತ ತಿಳಿದು ಮನಸ್ಸಿನಲ್ಲಿ ತಮ್ಮ ಮಗನನ್ನು ಹುಡುಕಿಕೊಂಡು ಬರ್ತಾರೆ. ಆಗ ಬರುವಾಗ ರಾಜನಿಗೆ ಭಯ ಇರುತ್ತಲ್ಲ, ಅವರು ಬರುವಂತಹ ಮಾರ್ಗದಲ್ಲಿ ಹಸುಗಳು ಎಲ್ಲ ಕಡೆ ಹಸು ಕರುಗಳನ್ನು, ಕೆಳಗಳಲ್ಲಿ ಹಸು ಕರುಗಳನ್ನು ನಿಲ್ಲಿಸಿಕೊಂಡು ಭೂಮಿಯನ್ನು ಬಿತ್ತು ಮಾಡ್ತಿರ್ತಾರೆ. ಆಮೇಲೆ ಆ ಹಸು ಕರುಗಳು ಸಂತುಷ್ಟವಾಗಿ ಮೇಯುತ್ತಾ ಇರ್ತಾರೆ. ಬ್ರಾಹ್ಮಣರು ಯಜ್ಞ ಯಾಗಗಳನ್ನು ಮಾಡ್ತಾ ಇರಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡಿಬಿಟ್ಟಿರ್ತಾನೆ. ಆಗ ಅದನ್ನೆಲ್ಲ ನೋಡಿದ ತಕ್ಷಣ ಆ ವಿಭಾಂಡಕರಿಗೆ ಒಂದೊಂದು ಹೆಜ್ಜೆ ಇಡುತ್ತಿದ್ದಂಗೆ ಹಸು ಕರುಗಳು ಹೋಮ ಹವನ ಆ ಒಂದು ವೇದ ಪಾರಾಯಣವನ್ನೆಲ್ಲ ಕೇಳ್ತಿದ್ದಾಗ ಋಷಿಗಳ ಮನಸ್ಸು ಶಾಂತವಾಗತ್ತೆ ಕೋಪದಿಂದ. ಆಗ ತಮ್ಮ ಈ ಒಂದು ರಾಜ್ಯದ ಒಂದು ರಾಜಧಾನಿ ಯಾವುದು, ಅಂಗರಾಜ್ಯದ ರಾಜಧಾನಿಯಾದಂತಹ ಚಂಪಾನಗರದ ಬಳಿ ಅವರು ಬರೋ ಅಷ್ಟೊತ್ತಿಗೆ ಸಾವಿರಾರು ಹಸುಗಳೊಡನೆ ಅವರು ಗೋಪಾಲಕರೆಲ್ಲ ಬಂದು ಈ ಮಹರ್ಷಿಗಳನ್ನು ಸ್ವಾಗತಿಸ್ತಾರೆ. ಜೊತೆಗೆ ಹೇಳ್ತಾರೆ ಮಹರ್ಷಿಗಳನ್ನು, ಇಲ್ಲಿರ್ತಕ್ಕಂಥ ಅಸಂಖ್ಯ ಗೋವುಗಳು ಆ ಒಂದು ಬದುಕಿದ್ದು ಇವತ್ತು ಋಷ್ಯಶೃಂಗ ಮಹರ್ಷಿಗಳದು, ಇದು ಋಷ್ಯಶೃಂಗ ಮಹರ್ಷಿಗಳಿಗೆ ಸೇರಿದ್ದು ಅಂತ ಹೇಳ್ತಾರೆ. ಅಸಂಖ್ಯ ಗೋವುಗಳು ಇವತ್ತಿನ ದಿನ ಆಹಾರವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಅಂದರೆ ಆ ಭೂಮಿ ಇವತ್ತು ಏನು ಆಹಾರವನ್ನು ಕೊಟ್ಟಿದೆ ಅಂದರೆ ಅದು ಋಷ್ಯಶೃಂಗ ಮಹರ್ಷಿಗಳ ಮಹಿಮೆಯಿಂದಾಗಿ ನಾವೆಲ್ಲ ಅವರ ಕಿಂಕರರಾಗಿದ್ದೇವೆ ಅಂತ ಹೇಳಿ ದಾರಿಯುದ್ದಕ್ಕೂ
ಆ ಒಂದು ವಿಭಾಂಡಕರಿಗೆ ನಮಸ್ಕಾರ ಮಾಡ್ತಾನೇ ಇರ್ತಾರೆ. ಆದರ ಸತ್ಕಾರಗಳು ಈ ಎಲ್ಲವನ್ನು ನೋಡಿ ತಮ್ಮ ಮಗನ ಆ ಒಂದು ಉತ್ಕರ್ಷವನ್ನು ನೋಡಿದಂತಹ ವಿಭಾಂಡಕ ಮಹರ್ಷಿಗಳಿಗೆ ಅತ್ಯಂತ ಸಂತೋಷವಾಗುತ್ತೆ. ಪುರಪ್ರವೇಶ ಇನ್ನೂ ಮಾಡುವುದಕ್ಕೆ ಮುಂಚೆಯೇ ರಾಜ ಬಂದು ಕಾದಿರ್ತಾನೆ. ಬಂದು ಅವರನ್ನು ದೀರ್ಘದಂಡ ನಮಸ್ಕಾರ ಮಾಡಿ, ಸ್ವಾಮಿ ನನ್ನನ್ನು ಕ್ಷಮಾ ಮಾಡಬೇಕು, ರಾಜ್ಯದ ಒಳಿತಿಗಾಗಿ ನಾವು ನಿಮ್ಮ ಮಗನನ್ನು, ನಮಗೆ ಆ ಒಂದು ಸಲಹೆ ಸೂಚನೆಗಳು, ಬ್ರಾಹ್ಮಣರು ಕೊಟ್ಟ ಸಲಹೆ ಸೂಚನೆಗಳ ಪ್ರಕಾರ ನಿಮ್ಮ ಮಗನನ್ನು ನಾವು ಕರೆಸಿಕೊಂಡಿದ್ದೇವೆ, ನಮ್ಮ ತಪ್ಪನ್ನು ಕ್ಷಮಾ ಮಾಡಿ ಅಂದಾಗ ಆ ಭಗವಂತ ಮನಸ್ಥಿತಿ ಕೊಡೋದು ಭಗವಂತರಿ. ಕೋಪವಾಗಲಿ, ಅದು ಎಲ್ಲ ರೀತಿಯ ಏನು ಭಾವನೆ ಬಂದರೂ ವಿಶ್ವಾಸ, ಪ್ರೀತಿ, ಮನಸ್ಥಿತಿ, ದ್ವೇಷ, ರೋಷ, ಶತ್ರುತ್ವ ಎಲ್ಲವೂ ಅಷ್ಟೇ ಒಳಗೆ ನಿಂತು ಏನು ಪ್ರೇರಣೆ ಮಾಡ್ತಾನೋ ಆ ರೀತಿ ಬರುತ್ತೆ. ಆದರೆ ಆಗ ವಿಭಾಂಡಕರಿಗೆ ಆ ತಮ್ಮ ಮಗ ಒಂದು ದೊರೆಯಿಂದ ದೊರೆತ ಸತ್ಕಾರ, ತನ್ನ ಮಗನ ಉತ್ಕರ್ಷ ಹಾಗೂ ಸುಶೀಲೆಯಾದಂತಹ ಶಾಂತಾದೇವಿಯನ್ನು ನೋಡಿ ವಿಭಾಂಡಕರು ಸುಪ್ರಸನ್ನರಾಗಿ ಬಿಡ್ತಾರೆ. ಯಾಕೆ ಅಂದರೆ ಶಾಂತಾದೇವಿ ಯಾರು? ಆ ದಶರಥ ಮಹಾರಾಜನ ಮಗಳಾಗಿದ್ದಾಳೆ. ಆ ಮಗಳ ಈ ಏನು ಅಂಗದೇಶದ ಈ ಒಂದು ರಾಜ ಇದ್ನಲ್ಲ, ಈ ರಾಜನಿಗೆ ಆ ರೋಮಪಾದನೆಂಬ ಈ ಅಂಗದೇಶದ ರಾಜ ಹಾಗೂ ದಶರಥ ಮಹಾರಾಜ ಅತ್ಯಂತ ಸ್ನೇಹಿತರಾಗಿರ್ತಾರೆ. ಆಗ ಆ ರೋಮಪಾದ ರಾಜನಿಗೆ ಮಕ್ಕಳಿರೋದಿಲ್ಲ. ಆಗ ಸ್ನೇಹದ ವಶದಿಂದ ದಶರಥ ಮಹಾರಾಜರು ತಮ್ಮ ಮಗಳಾದಂತಹ ಶಾಂತಾದೇವಿಯನ್ನು ಪುಟ್ಟ ಕಂದನಿರುವಾಗಲೇ ರೋಮಪಾದನಿಗೆ ಕೊಟ್ಟು ಬಿಟ್ಟಿರ್ತಾರೆ. ಇದು ನಿನ್ನ ಮಗಳು, ಇನ್ನು ಮೇಲೆ ಇವಳು, ನೀನೇ ಬೆಳೆಸು ಅಳ್ಳ ಅಂತ. ಹೀಗೆ ದಶರಥ ಮಹಾರಾಜನ ಮಗಳು ಅಂತ ವಿಭಾಂಡಕರಿಗೆ ಗೊತ್ತಾಗಿ ಬಿಡುತ್ತೆ. ಅಂದರೆ ಮುಂದಿನ ಎಲ್ಲವೂ ಒಂದು ಕ್ಷಣದಲ್ಲಿ ಅವರಿಗೆ ಚಿಂತನೆಗೆ ಬಂದು ಬಿಡುತ್ತೆ. ಹಾಗಾಗಿ ಅವರು ಪ್ರಸನ್ನತೆಯಿಂದ ಭಗವಂತನ ಆಜ್ಞೆ ಅಂತ ತಿಳಿದು ವಿಭಾಂಡಕರು ಪ್ರಸನ್ನರಾಗಿ ಮಗ ಹಾಗೂ ಸೊಸೆಯೊಡನೆ ತಾವು ತಮ್ಮ ಆಶ್ರಮಕ್ಕೆ ಬರ್ತಾರೆ. ಋಷ್ಯಶೃಂಗರು ಆ ಒಂದು ಸ್ವಲ್ಪ ದಿನಗಳ ಕಾಲ ಅರಮನೆಯಲ್ಲಿದ್ದು ರೋಮಪಾದನ ಅನುಮತಿಯನ್ನು ಪಡೆದು ತಂದೆಯ ಆಶ್ರಮಕ್ಕೆ ಹಿಂತಿರುಗ್ತಾರೆ. ತಪಸ್ಸಿನಲ್ಲಿ ನಿರತರಾಗ್ತಾರೆ. ಶಾಂತಾದೇವಿಯು ಸಹಿತ ಪತಿಯನ್ನು ಅನುಸರಿಸಿ ರಾಜಕನ್ಯೆಯಾದರೂ ಋಷಿ ಪತ್ನಿ ಈಗ ಅವಳು. ಆ ಋಷಿ ಪತ್ನಿಗೆ ಉಚಿತವಾದಂತಹ ವೇಷಭೂಷಣಗಳನ್ನು ಧರಿಸಿ ಆ ಒಂದು ಪತಿ ಸೇವೆ, ಅತಿಥಿ ಅಭ್ಯಾಗತರ ಸೇವೆಯನ್ನು ಮಾಡ್ತಾ ಹೀಗೆ ಅನೇಕ ವರ್ಷಗಳು ಅವರು ತಪಶ್ಚರ್ಯೆಯಲ್ಲಿ ಅವರು ಕಲಿತಾರೆ ಋಷ್ಯಶೃಂಗರು. ಆ ನಂತರ ಎಷ್ಟೋ ವರ್ಷಗಳಾದ ಮೇಲೆ ದಶರಥ ಮಹಾರಾಜ ತನಗೆ ಪುತ್ರ ಪ್ರಾಪ್ತಿ ಅಂದರೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಬೇಕು, ನನಗೆ ಪುತ್ರ ಸಂತಾನವಿಲ್ಲ ಅಂತ ಕೊರಗ್ತಾ ಇರ್ತಾನೆ. ಆಗ ಅಲ್ಲಿ ಅವನ ಮಂತ್ರಿಯಲ್ಲಿ ಸುಮಂತ ಅಂತ ಒಬ್ಬ ಮಂತ್ರಿ, ಆ ಸುಮಂತ ಹೇಳ್ತಾನೆ, ಸ್ವಾಮಿ ನನಗೆ ಈ ಹಿಂದೆಯೇ ಸನತ್ಕುಮಾರರು, ಸನಕ ಸನಂದ ಸನತ್ಕುಮಾರರು ಇರ್ತಾರಲ್ಲ, ಅವರು ನನಗೆ ಹೇಳಿದ್ದಾರೆ, ಮುಂದೆ ದಶರಥ ಮಹಾರಾಜ ಒಂದು ಆ ಸನತ್ಕುಮಾರರ ಮಾತಿನಂತೆ ದಶರಥ ಮಹಾರಾಜ ಋಷ್ಯಶೃಂಗ ಆ ಮಹರ್ಷಿಗಳಿಂದ ಸತಿಯಿಂದೊಡಗೂಡಿದ ಋಷ್ಯಶೃಂಗರಿಂದ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಭಗವಂತ ರಾಮನಾಗಿ ಅವರಿಗೆ ಬರ್ತಾನೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಬರ್ತಾರೆ ಅಂತ ಮುಂಚೆಯೇ ಅವರು ಸನತ್ಕುಮಾರರು ಸುಮಂತುವಿಗೆ ಹೇಳಿರ್ತಾರೆ. ಅದನ್ನು ಸುಮಂತು ಹೇಳಿದಾಗ ಆಗ ಸಂತೋಷದಿಂದ ದಶರಥ ಮಹಾರಾಜ ಆ ಒಂದು ತನ್ನ ರೋಮಪಾದ ರಾಜ ಅವನ ಒಂದು ರಾಜ್ಯಕ್ಕೆ ಬರ್ತಾನೆ. ರೋಮಪಾದ ತನ್ನ ಸ್ನೇಹಿತನೇ ಆಗಿದ್ದ. ಆ ರಾಜ್ಯವನ್ನು ಬಂದ ತನ್ನ ಮಿತ್ರರಾದಂತಹ ದಶರಥನನ್ನು ಆ ಒಂದು ರೋಮಪಾದ ರಾಜ ಬಹಳವಾಗಿ ಅವನನ್ನು ಸತ್ಕಾರ ಮಾಡಿ ಕರೀತಾನೆ. ಕರೆದು ಶಾಂತಾದೇವಿ ನಿನ್ನ ಮಗಳಾದಂತಹ ಶಾಂತೆಯನ್ನು ಸಾಕಿ ಸಲುಹಿ ಹೀಗ ಋಷ್ಯಶೃಂಗರಿಗೆ ನಾನು ವಿವಾಹ ಮಾಡಿಕೊಟ್ಟಿದ್ದೇನೆ. ಆಗ ಇನ್ನೂ ಅತ್ಯಂತ ಸಂತೋಷವಾಗಿ ಬಿಡುತ್ತೆ ದಶರಥ ಮಹಾರಾಜನಿಗೆ. ಯಾಕೆಂದರೆ ತನ್ನ ಮಗಳು ಅಳಿಯನನ್ನು ತಾವು ಕರೆದು ಆ ಒಂದು ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು ಅಂತ ಭಗವಂತನ ಸಂಕಲ್ಪವಾಗಿದೆ. ಅದಕ್ಕಾಗಿಯೇ ಈ ಭಗವಂತನ ಆಜ್ಞೆಯಿಂದ ಇದೆಲ್ಲವೂ ನಡೆದಿದೆ ಅಂತ ತಿಳಿತಾ ಎಲ್ಲವನ್ನ ಋಷ್ಯಶೃಂಗ ಮಹರ್ಷಿಗಳನ್ನು ನೀನು ಆವಾಹನೆ ಮಾಡಿ ಆವಾಹಿಸಿ ಈ ತಪಪ್ರಭಾವದಿಂದ ಯಜ್ಞವನ್ನು ವೀರ್ಯವತ್ತರವಾಗಿ ಫಲಪ್ರದವಾಗಿ ಆಗತ್ತೆ ಅಂತ ಯಾರು ಸನತ್ಕುಮಾರರು ಹೇಳಿದ್ದಾರೆ ಸುಮಂತುವಿಗೆ ಅಂತ ಹೇಳಿ ಎಲ್ಲವನ್ನ ಆ ರೋಮಪಾದ ರಾಜನಿಗೆ ದಶರಥ ಮಹಾರಾಜರು ಹೇಳ್ತಾರೆ. ಅವರಿಬ್ಬರೂ ಕೂಡಿ ಋಷ್ಯಶೃಂಗರ ಬಳಿ ಬರ್ತಾರೆ. ವಿಭಾಂಡಕ ಮಹರ್ಷಿಗಳಿರ್ತಾರೆ. ವಿಭಾಂಡಕ ಮಹರ್ಷಿಗಳಿಗೆ ಮೊದಲೇ ತಿಳಿದಿರುತ್ತೆ. ಅತ್ಯಂತ ಆದರದಿಂದ ರಾಜರನ್ನು ಅವರನ್ನು ಸ್ವಾಗತ ಮಾಡಿ
ಒಂದು ತಮ್ಮ ಸ್ನೇಹ ಪರಿಚಯ ಶಾಂತಾದೇವಿಯ ಎಲ್ಲರನ್ನ ಮತ್ತೆ ದಶರಥ ಮಹಾರಾಜ ಕಂಡು ಆ ಮಗಳು ಅಳಿಯ ಹಾಗೂ ಋಷಿ ಪತ್ನಿ ಅವಳೀಗ ಋಷಿ ಕುಮಾರನನ್ನು ಸಂತೋಷವಾಗಿ ಒಂದು ಅಭಿವಂದನೆ ಮಾಡ್ತಾ, ನಾನು ಈ ರೀತಿ ಯಾಗ ಮಾಡ್ತಾ ಇದ್ದೇನೆ, ನೀವು ಅದಕ್ಕೆ ಒಂದು ಯಾಗವನ್ನು ನೀವು ಬಂದು ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಋಷ್ಯಶೃಂಗರು ಯಾಗವನ್ನು ಮಾಡಿಸೋದಕ್ಕೆ ಒಪ್ಪಿ ಪತ್ನಿಯೊಡನೆ ದಶರಥ ಮಹಾರಾಜ ರೋಮಪಾದನೊಡನೆ ಆ ಒಂದು ಅಯೋಧ್ಯೆಗೆ ಬರ್ತಾರೆ. ಬಂದ ಮೇಲೆ ಒಂದು ಮನೋಹರವಾದಂಥ ವಸಂತ ಕಾಲ ಬಂದಾಗ ಋಷ್ಯಶೃಂಗರು ಆದೇಶ ಮಾಡ್ತಾರೆ. ಈ ರೀತಿ ಹೇಗೆ ಅವರ ಆದೇಶದಂತೆ ಮಾಡಿದ್ರೋ ಆ ರೀತಿ ಎಲ್ಲವೂ ಸಿದ್ಧವಾಗತ್ತೆ. ಯಾವುದೇ ರೀತಿಯ ಶಾಸ್ತ್ರ ಲೋಪವಿಲ್ಲದೆ ವೇದೋಕ್ತವಾಗಿ ಆ ಯಜ್ಞ ಸಂಪನ್ನಗೊಂಡಾಗ ಯಜ್ಞೇಶ್ವರ ಸಂತೃಪ್ತನಾಗಿ ಅವನಿಗೆ ತಾನು ಪಾಯಸದ ಪಾತ್ರೆಯನ್ನು ಕೊಟ್ಟು ಮುಂದೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಒಂದು ಜನನಕ್ಕೆ ಮೂಲ ಕಾರಣ ಆ ಒಂದು ಋಷ್ಯಶೃಂಗರು ಮಾಡಿಸಿದಂತಹ ಒಂದು ಯಜ್ಞ, ಅವರ ತಪಸ್ಸಿನ ಪ್ರಭಾವ ಅಂತ ನಾವು ತಿಳಿಬೇಕು. ಇವತ್ತು ನಾವು ಯಾವುದೇ ಒಂದು ಈ ಋಷ್ಯಶೃಂಗರ ಒಂದು ಚರಿತ್ರೆಯಿಂದ ನಾವು ತಿಳಿದುಕೊಳ್ಬೇಕಾಗಿರೋದು ಪ್ರತಿನಿತ್ಯದ ಬದುಕಿನಲ್ಲಿ ಏನು ಅಂದರೆ, ಎಂತಹದೇ ಕ್ಷಾಮ ಬಂದಿರಲಿ, ಯಾವುದಕ್ಕೆ ಕ್ಷಾಮ ಬಂದಿರಲಿ, ವಿದ್ಯೆಗೆ ಕ್ಷಾಮ ಬಂದಿರಲಿ. ನೋಡಿ, ವಿದ್ಯಾಕ್ಷಾಮ ಅಂತ ಹೇಳ್ತಾರೆ. ನಮಗಿದು ಗೊತ್ತೇ ಇಲ್ಲ ರೀ, ನಮಗೆ ಆಹಾರ ಇಲ್ಲ ಅಂದರೆ ಅದನ್ನು ಕ್ಷಾಮ ಅನ್ಕೋತೀವಿ. ಆದರೆ ಒಂದೊಂದು ಸ್ನೇಹಿತರಿಲ್ಲದಿದ್ದರೂ ಅದು ಒಂದು ರೀತಿಯ ಕ್ಷಾಮವೇ. ಒಳ್ಳೆ ಸಜ್ಜನರ ಸಂಘ ಇಲ್ಲದೆ ಇದ್ರೆ ಅದು ಒಂದು ಕ್ಷಾಮದಂತೆ. ನಮ್ಮ ಜೀವನ ಬರುಡಾಗಿರುತ್ತೆ ಆ ಒಂದು ಸಜ್ಜನರ ಸಂಘವಿಲ್ಲದೆ. ಹಾಗೆ ವಿದ್ಯೆ ಇಲ್ಲದೆ ಇದ್ದರೂ ಅದು ನಮ್ಮ ಒಂದು ಜೀವನ ಬರುಡು. ಹೀಗೆ ಅನೇಕ ಥರದ ಕ್ಷಾಮಗಳಿದೆ. ಆ ಸಾಧನೆಗೆ ಅನುಕೂಲಕರವಾದಂತಹ ವಾತಾವರಣ ಇಲ್ಲದಿದ್ರೂ ಅದು ಒಂದು ಕ್ಷಾಮದಂತೆ ನಮ್ಮ ಜೀವನ ನಡೀತಿರುತ್ತೆ. ಹೀಗೆ ಎಂಥ ಕ್ಷಾಮ ಬಂದರೂ ಋಷ್ಯಶೃಂಗರು ಸಪತ್ನೀಕರಾದಂತಹ ಋಷ್ಯಶೃಂಗರ ಸ್ಮರಣೆ ಮಾಡಿದರೆ ಅದು ನಮ್ಮ ಆ ಕ್ಷಾಮ ನಿವಾರಣೆ ಆಗತ್ತೆ ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ. ಇದು ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಪ್ರಸಂಗವನ್ನು ಹೇಳಿ ಇದನ್ನು ನನಗೆ ವೈಯಕ್ತಿಕವಾಗಿ ಅತ್ಯಂತ ಫಲಪ್ರದವಾದದ್ದು ಈ ಋಷ್ಯಶೃಂಗರ ಸ್ಮರಣೆ. ಯಾಕೆಂದರೆ ನಮಗೆ ಅತ್ಯಂತವಾದಂತಹ ಎಲ್ಲರಿಗೂ ಬರುವಂತಹ ಸಮಸ್ಯೆಗಳೇ ರೀ. ಆದರೆ ನಮ್ಮ ಆನೆಯ ಭಾರ, ಇರುವೆ ಭಾರ ಅಂದಂಗೆ ನಮಗೆ ಸಮಸ್ಯೆ ಬಂದಾಗ ನಮಗೆ ಅದರ ಒಂದು ತೀವ್ರತೆಯ ಅನುಭವ ಗೊತ್ತಾಗತ್ತೆ. ಹಾಗಾದಾಗ ನಮ್ಮ ಗುರುಗಳು ನಮಗೆ ಹೇಳಿದರು, ನೀವು ಒಂದು ಮಾಘ ಮಾಸ ಬಂದಿಲ್ಲ, ಆದರೆ ನೀವು ಮಾಧವ ಸ್ತವರಾಜ, ವಾಯುಪುರಾಣದಲ್ಲಿ ಬರ್ತಕ್ಕಂಥ ಮಾಧವ ಸ್ತವರಾಜವನ್ನು ನೀವು ಪಾರಾಯಣ ಮಾಡಬೇಕು. ಬೆಳಗ್ಗೆ ಎದ್ದು ಶುಭ್ರವಾಗಿ ಸ್ನಾನವನ್ನು ಮಾಡಿ, ಅರುಣೋದಯ ಕಾಲಕ್ಕೆ ಸ್ನಾನವನ್ನು ಮಾಡಿ ಈ ಮಾಧವ ಸ್ತವರಾಜವನ್ನು ಪಾರಾಯಣ ಮಾಡಿ ಅಂತ ಹೇಳಿದರು. ನಾವೇನು ಮಾಡಿದ್ವಿ, ಆಯಿತು ಮಾಧವ ಸ್ತವರಾಜವನ್ನು ಎಲ್ಲರೂ ದೇವರ ಮನೆಯಲ್ಲಿ ಕೂತ್ರೆ ನಾವು ತುಳಸಿ ಗಿಡದ ಮುಂದೆ, ತುಳಸಿ ಕಟ್ಟೆ ಹಿಂದೆ ಎಲ್ಲ ತುಳಸಿ ಒಂದು ವನದಲ್ಲಿ ಕೂತು ಪಾರಾಯಣ ನಡೀತಿತ್ತು ಅಂತ ಹೇಳ್ತಾರೆ. ಯಾವುದೇ ಪಾರಾಯಣದ ಸಿದ್ಧಿ, ಯಾಕೆಂದರೆ ತುಳಸಿಯಲ್ಲಿ ಸರ್ವ ದೇವತೆಗಳ ಸನ್ನಿಧಾನ ಇರುತ್ತೆ. ಹಾಗಾಗಿ ತುಳಸಿಯ ಮುಂದೆ ಕೂತು ನಾವು ಮಾಧವ ಸ್ತವರಾಜವನ್ನು ಪಾರಾಯಣ ಮಾಡಿದ್ವಿ. ಪಾರಾಯಣ ಮುಗಿತಿದೆ, ನಮಗೆ ಒಂದು ಧನ್ಯತೆಯ ಭಾವ. ಗುರುಗಳು ಹೇಳಿದ್ದನ್ನು ನಾವು ಮಾಡಿದ್ದೀವಿ, ಇಷ್ಟೇ ರೀ. ನಮಗೆ ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಗುರುಗಳು ಹೇಳಿದ್ರು ಅಂತ ನಾವು ಮಾಡಿದ್ದೀವಿ. ಒಂದು ಧನ್ಯತೆಯ ಭಾವ ಮನಸ್ಸಿನಲ್ಲಿ. ಎಂತಹ ಸಮಸ್ಯೆನೂ ನನಗೆ ಅದು ಅನುಭವಕ್ಕೆ ಬರ್ತಿಲ್ಲ ಆ ಧನ್ಯತೆಯ ಭಾವದ ಮುಂದೆ. ಅದಾದ ಮೇಲೆ ಒಂದು ಕಣ್ಣಿನಲ್ಲಿ ನೀರು ಬಂತು. ಧನ್ಯತೆ, ಗುರುಗಳು ಹೇಳಿದಂತೆ ನಡೆದವಲ್ಲ ನಾವು ಅಂತ ಹೇಳಿ ನಮಸ್ಕಾರ ಮಾಡಿ ತಲೆ ಎತ್ತಿದ್ವಿ ರೀ. ಮನೆ ಮುಂದೆ ಒಂದು ವಾಹನ ಬಂತು, ಅದರಲ್ಲಿ ಶಾಂತಾಋಷ್ಯ ಶೃಂಗಸ್ವಾಮಿ ಪ್ರಸನ್ನ ಅಂತ ಬರೆದಿತ್ತು ರೀ. ನನ್ನ ಮೈ ರೋಮಾಂಚನವಾಯಿತು. ಯಾಕೆಂದರೆ ನಮ್ಮ ಗುರುಗಳು ಇವರ ಚರಿತ್ರೆಯನ್ನು ಹೇಳಿ, ನೀವು ಮಾಧವಸ್ತವರಾಜಕ್ಕೂ ಋಷ್ಯಶೃಂಗರಿಗೂ ಏನು ಸಂಬಂಧ ನಮಗೆ ಗೊತ್ತಿಲ್ಲ ರೀ, ಕೇವಲ ಗುರುಗಳು ಹೇಳಿದರು ಅನ್ನೋ ಕಾರಣದಿಂದ ನಾವು ಮಾಡಿದ್ವಿ. ಮನೆ ಮುಂದೆ ಒಂದು ವಾಹನ, ಅದರ ಮೇಲೆ ಬರೆದಿದೆ ಶಾಂತ ಋಷ್ಯಶೃಂಗಸ್ವಾಮಿ ಪ್ರಸನ್ನ ಅಂತ. ನಮ್ಮ ಆ ಅನುಭವ ಹೇಳೋದಕ್ಕೆ, ಶಬ್ದದಿಂದ ಹೇಳೋದಕ್ಕೆ ಆಗೋದಿಲ್ಲ. ಆ ಶಾಂತ ಋಷ್ಯಶೃಂಗರು ಅವತ್ತು ನಮ್ಮ ಮನೆ ಮುಂದೆ ಬಂದರು, ಇವತ್ತು ನಮ್ಮ ಮನಸ್ಸಿಗೆ ಬಂದಿದ್ದಾರೆ ಸಪತ್ನೀಕರಾಗಿ. ಇವತ್ತು ಇದನ್ನು ಚರಿತ್ರೆಯನ್ನು ಹೇಳುವಾಗ ನನ್ನ ಮನಸ್ಸು, ಮೈ ಎಲ್ಲವೂ ರೋಮಾಂಚನವಾಗ್ತಿದೆ. ಶಾಂತ ಋಷ್ಯಶೃಂಗ ಸ್ವಾಮಿ ಪ್ರಸನ್ನ ಅನ್ನೋದು ನನ್ನ ಮನಸ್ಸಿನಲ್ಲಿ ಆ ಒಂದು ಬರೆದು ಹೋಗಿದೆ. ಆ ಒಂದು ಶಬ್ದಗಳು ಒಂದು ಜೀವಂತ ಇರುವಂತಹ ಶಬ್ದಗಳಾಗಿದೆ. ಆ ಮಾಧವ ಸ್ತವರಾಜದಲ್ಲಿ ಹೇಳ್ತಾರೆ, ಭಗವದ್ಗೀತೆಯ ಪಾರಾಯಣ, ವಿಭೂತಿ ಯೋಗ ಹಾಗೂ
ಆ ಒಂದು ಏನು ವಿಶ್ವರೂಪ ಅಧ್ಯಾಯ, ಇದನ್ನು ಯಾರು ಬೆಳಗ್ಗೆದ್ದು ಮಾಘ ಮಾಸದಲ್ಲಿ ಪಾರಾಯಣ ಮಾಡ್ತಾರೋ ಅದನ್ನು ಎಲ್ಲ ರೀತಿಯ ಕ್ಷಾಮದಿಂದ, ಅಂದರೆ ಸಾಧನೆಗೆ ವಿರೋಧವಾಗಿರ್ತಕ್ಕಂಥ ಎಲ್ಲ ದುಷ್ಕರ್ಮಗಳನ್ನು ಅವರು ಮೀರಿ ಅಂತರ್ಜ್ಞಾನ ಮುಖಿಗಳಾಗ್ತಾರೆ ಅಂತ ಅದರ ಫಲಸ್ತುತಿಯಲ್ಲಿ ಬರುತ್ತೆ. ಆದರೆ ನೋಡಿ, ಅದಕ್ಕೆ ಸರಿಯಾಗಿ ಒಳ್ಳೆ ಋಷಿ ಹಾಗೂ ಋಷಿಯ ಪತ್ನಿ ರಾಮದೇವರು ಆ ರಾಮನನ್ನು ಜಗತ್ತಿಗೆ ಬರುವುದಕ್ಕೆ ಒಂದು ಯಾಗವನ್ನು ಮಾಡಿಸಿದಂತಹ ಮಹರ್ಷಿಗಳು ಋಷ್ಯಶೃಂಗರು. ಇಂಥವರು ನಮ್ಮ ಕಷ್ಟಕಾಲಕ್ಕೆ ಒದಗಿ ಬಂದಿದ್ದಾರೆ. ಕ್ಷಾಮ ಇದ್ದಾಗ ಹೇಗೆ 12 ವರ್ಷಗಳ ಕಾಲ ಕ್ಷಾಮ ಇದ್ದರೂ ಅವರು ಕಾಲಿಡ್ತಿದ್ದಂಗೆ ಹೇಗೆ ಕ್ಷಾಮ ನಿವಾರಣೆ ಆಯಿತೋ, ಹಾಗೆ ನಮ್ಮ ಜೀವನದಲ್ಲೂ ನಮಗೆ ಬಂದಂತಹ ಯಾವುದೇ ದುಷ್ಕರ್ಮದ ಫಲ ಆದರೂ ಅದು ಸಾಧನೆಗೆ ಉಪಯೋಗವಾಗುವಂತೆ ಆಯಿತು. ಇದು ನನ್ನ ಸ್ವಂತ ವೈಯಕ್ತಿಕ ಅನುಭವದಿಂದ ಹೇಳ್ತೀನಿ. ಈ ಗುರುಗಳ ಮಾತು ನಮಗೆ ಒಂದು, ದೇವರು ಗುರುಗಳಲ್ಲಿ ನಿಂತು ನಮಗೆ ಒಂದು ಯಾವುದೇ ಒಂದು ಕಷ್ಟ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಪರಿಹಾರ ನೀಡ್ತಾನೆ ಅಂತ ಹೇಳ್ತಾ, ಋಷ್ಯಶೃಂಗರನ್ನು ನಾವು ಸಪತ್ನೀಕರಾಗಿ ಯಾವುದೇ ರೀತಿಯ ಒಂದು ಕ್ಷಾಮ ನಮಗೆ ಬಂದಿದ್ದರೂ ಅದು ದುಡ್ಡಿನ ಮೂಲಕ ಇರ್ಬೋದು, ಸಂತತಿಯ ಮೂಲಕ, ಸಂತತಿನೇ ಇಲ್ಲ. ಈಗ ನೋಡಿ, ಒಂದು 2-3 ಜನ್ರೇಷನಿಂದ ಮಕ್ಕಳು, ಅಂದರೆ ಅವರಿಗೆ ಗಂಡು ಮಕ್ಕಳ ಸಂತಾನವೇ ಇರೋದಿಲ್ಲ, ಅಥವಾ ಒಳ್ಳೆಯ ಒಂದು ಸತ್ಸಂತಾನ ಬೇಕು ಅಂತ ಅಪೇಕ್ಷೆ ಪಡೋರು, ಯಾವುದೇ ರೀತಿಯ ಅಪೇಕ್ಷೆ ಇದ್ದರೂ, ಯಾವುದೇ ರೀತಿಯಲ್ಲಿ ನಮಗೆ ಕ್ಷಾಮ ಇದ್ದರೂ ಅದು ನಮಗೆ ನಿವಾರಣೆ ಆಗುತ್ತೆ. ಆ ಮಾಧವಸ್ತವ ರಾಜದಲ್ಲಿ ಭಗವದ್ಗೀತೆಯನ್ನು ಪಾರಾಯಣ ಮಾಡಬೇಕು ಅಂತ ಬರೆದಿದ್ರು. ಅದು ನೋಡಿ, ನಮಗೆ ದೈವ ಯೋಗದಿಂದ ಅವತ್ತು ಋಷ್ಯಶೃಂಗರ ಒಂದು ಅದು ಶಬ್ದ ರೂಪದಲ್ಲಿ ಬಂದರು ರೀ. ಅವತ್ತು ನಮ್ಮ ಮನೆಯ ಮುಂದೆ ಬಂದರು. ಆದರೆ ಇವತ್ತು ಭಗವದ್ಗೀತೆಯು 18 ಅಧ್ಯಾಯವು ದೈವ ಯೋಗದಿಂದ ಗೀತಾ ಪರಿವಾರದ ಮೂಲಕ ನಾವು ಕಲಿತು ಇವತ್ತು 18 ಅಧ್ಯಾಯ ಭಗವದ್ಗೀತೆ ಮಾಧವಸ್ತವರಾಜ ಅವರು ಹೇಳಿದಂತೆ ಆ ಋಷ್ಯಶೃಂಗರ ಒಂದು ಚರಿತ್ರೆಯನ್ನು ಇವತ್ತು ನಾವು ಚಿಂತನೆ ಮಾಡುವಂತಹ ಸದವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ಅಂದರೆ ಅದಕ್ಕೆ ಕಾರಣ ಗುರುಗಳ ಅನುಗ್ರಹ. ಗುರುಗಳು ಹೇಳದ್ದಕ್ಕಾಗಿ ನಮಗಿಷ್ಟೆಲ್ಲ ಆಗಿದೆ ಅಂತ ಹೇಳ್ತಾ, ಋಷ್ಯಶೃಂಗ ಸಪತ್ನೀಕರಾದಂತಹ ಋಷ್ಯಶೃಂಗರ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.